ಸ್ನೇಹಿತರೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬೆಳಗಾವಿ ಜಿಲ್ಲೆಯೊಳಗೆ DCC ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂಗೆ ಅಥವಾ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಸಂಬಂಧಪಟ್ಟಂಗೆ ಜಾರಕಿಹೊಳಿ ಮತ್ತು ಕತ್ತಿ ಫ್ಯಾಮಿಲಿ ಮಧ್ಯೆ ಭಾರಿ ತುರ್ಸಾತುರ್ಸ್ ನಡೆದಿರುವಂಥದ್ದು ಇವೆಲ್ಲ ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು. ಸೊ ರಾಜ್ಯಸಭಾ ಸದಸ್ಯರಾಗಿ ಈ ಬಗ್ಗೆ ಇಲೆಕ್ಷನ್ ಬಗ್ಗೆ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು, DCC ಬ್ಯಾಂಕ್ ಚುನಾವಣೆ ಬಗ್ಗೆಯೂ ಎಲ್ಲೂ ನಿಮ್ಮದು ಒಂದು ಹೇಳಿಕೆ ಪ್ರಕಟ ಆಗಿಲ್ಲ. ಯಾಕಂದ್ರೆ ನಿಮ್ಮ ಚಿರಂಜೀವಿ ಕೂಡ ಕಳೆದ ಸಾರಿ ಆಡಳಿತ ಮಂಡಳಿಯ ಡೈರೆಕ್ಟರ್ ಆಗಿದ್ದಂಥವ್ರು. ಈ ಹಿನ್ನೆಲೆಯೊಳಗೆ ಈ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಬಸವರಾಜವರ ದ್ರಾವಿಡ ಭಾರತ ವಾಹಿನಿ ಅನೇಕ ಸುದ್ದಿಗಳನ್ನು ಬಿತ್ತರ ಮಾಡ್ತಾಯಿದೆ, ನಾನು ಕೂಡ ನೋಡ್ತಾಯಿದ್ದೀನಿ. ಬಹುಶಃ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯದೊಳಗೆ ಈ DCC ಬ್ಯಾಂಕ್ ಚುನಾವಣೆಯಿಂದ ಭಾಳ ಚರ್ಚೆ ಒಳಗಿರ್ತಕ್ಕಂಥ ಸಂಗತಿ ಅದ. ಆದರೆ ನಾನು ಕಳೆದ 38 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿದ್ದೇನೆ. ನಾನು ಕೂಡ 2 ಬಾರಿ ಸ್ಪರ್ಧೆ ಮಾಡಲಿಕ್ಕೆ ಹೋಗಿ ಹಿರಿಯರ ಒತ್ತಾಯದಿಂದ ವಾಪಸ್ ತೊಗೊಂಡಿದ್ದೆ. 1 ಬಾರಿ ಎಲ್ಲರೂ ವಿರೋಧ ಮಾಡಿದರೂ ಕೂಡ ನಾನು ಸ್ಪರ್ಧೆ ಮಾಡಿ ಕೇವಲ 1 ಮತಗಳ ಅಂತರದಿಂದ ನಾನು ಸೋತಿದ್ದೆ. ಮತ್ತು ಕಳೆದ ಬಾರಿ ನನ್ನ ಸುಪುತ್ರನನ್ನು ಅಲ್ಲಿ ನಿರ್ದೇಶಕನಾಗಿ ಮಾಡುವಲ್ಲಿ ನಾನು ಯಶಸ್ವಿಯಾಗಿದ್ದೆ. ನಾನು ಇಷ್ಟು ನಿರ್ಲಿಪ್ತತೆಯಿಂದ ದೂರ ಉಳಿಲಿಕ್ಕೆ ಕಾರಣ ಏನು ಅಂತಂದ್ರೆ, ಬೆಳಗಾವಿ ಜಿಲ್ಲೆ ಒಳ ಒಪ್ಪಂದ ಹೊಂದಾಣಿಕೆ ರಾಜಕಾರಣ ಭಾಳ ದೊಡ್ಡ ಪರಿಣಾಮ ಇದೆ. ಹೀಗಾಗಿ ಯಾರ್ಯಾರು ಯಾರ ಜೊತೆ ಒಪ್ಪಂದ ಮಾಡ್ಕೋತಾರೋ ಎಲ್ಲಿ ಅದನ್ನು ಅರ್ಥ ಮಾಡ್ಕೋದು ಭಾಳ ಕಠಿಣದ. ಹೀಗಾಗಿ ಇವತ್ತು ಆ ಒಪ್ಪಂದದ ಅಥವಾ ಹೊಂದಾಣಿಕೆ ರಾಜಕಾರಣದ ಮತ್ತೊಂದು ಮಗ್ಗಲು ಇವತ್ತು ಪ್ರಾರಂಭ ಆಗಿದೆ, ಇದೇ ವ್ಯಕ್ತಿಗಳು ಎಲ್ಲರೂ. ಹೀಗಾಗಿ ನಾನು ಚುನಾವಣೆಗೇ ಸ್ಪರ್ಧೆ ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿ ನಾನು ಇದರಿಂದ ಒಂದು ಸ್ವಲ್ಪ ಅಂತರವನ್ನು ಕೈಗೊಂಡಿದ್ದೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಶತಮಾನದ ಇತಿಹಾಸ ಕಂಡಂಥ ಸಂಸ್ಥೆ ಅದು. ಬಹುಶಃ ಈ ರೀತಿ ಭಾಳ ದೊಡ್ಡ ಪ್ರಮಾಣದ ಸುದ್ದಿ ಆಗುವಂಥದ್ದು ಅಲ್ಲಿದು. ಯಾಕಂದರೆ ಇದು ರೈತರಿಗಾಗಿ ಕಟ್ಟಿದಂಥ ಸಂಸ್ಥೆ. ಇತ್ತೀಚೆಗೆ ಅದರ ಮೇಲೆ ಉದ್ಯಮಿಗಳು ಕಣ್ಣು ಬಿದ್ದದ, ಅನೇಕ ಸಕ್ಕರೆ ಕಾರ್ಖಾನೆ ಮಾಲೀಕರು ಕಣ್ಣು ಬಿದ್ದಿರೋದ್ರಿಂದ ಇದು ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಇಲ್ಲಿ ಯಾರೂ ರೈತರು ಹೊಡೆದಾಡ್ತಾ ಇಲ್ಲ. ಆದ್ದರಿಂದ ನಾನೇನು ವಿನಂತಿ ಮಾಡ್ತೇನೆ, ಇಲ್ಲಿ ಸ್ಪರ್ಧೆ ಮಾಡಿದಂಥವರು, ಸ್ಪರ್ಧೆ ಮಾಡಬೇಕನ್ನಂಥವ್ರು, ಒಂದು 100 ವರ್ಷಗಳ ಇತಿಹಾಸ ಇರುವಂಥ ಬ್ಯಾಂಕು ಇಲ್ಲಿ ತನಕ ಯಾವುದೇ ರೀತಿಯ ಗೊಂದಲಗಳಾಗಿಲ್ಲ. ಈ ಸಲ ಭಾಳ ದೊಡ್ಡ ಪ್ರಮಾಣದ ಸುದ್ದಿ ಆಗ್ತಾಯಿದೆ ಮತ್ತು ಭಾಳ ಅಡ್ವಾನ್ಸ್ ಆಗಿ, ಅಂದರೆ 4 ತಿಂಗಳು ಮುಂಚಿತವಾಗಿ ಈ ಚುನಾವಣಾ ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ. ಹಂಗಿದ್ರೆ ಏನು ಲಕ್ಷಾಂತರ ಮತದಾರರು ಮುಟ್ಬೇಕೇನು ನಾವು? ಅದಿಲ್ಲ. ಮತದಾರರ ಪಟ್ಟಿ ಇನ್ನೂ ಈ ತಿಂಗಳು 26ನೇ ತಾರೀಕಿನ ದಿವಸ ಬರೋದದ. ಅಂದರೆ ಸೆಪ್ಟೆಂಬರ್ 26ನೇ ತಾರೀಕು ಮತದಾರರ ಪಟ್ಟಿ ಬರಬೇಕಾಗ್ಯದ. ಕಳೆದ ಒಂದು 4 ತಿಂಗಳಿಂದ ಈ ಚುನಾವಣೆ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾಯಿದೆ. ಅದು ಏನು ಇದರ ಅರ್ಥ? ಸುಮಾರು 14 ಲಕ್ಷ ಜನ ರೈತರು ಈ ಬ್ಯಾಂಕಿನಿಂದ ನೆರವು ಪಡ್ಕೊಂಡಿದ್ದಾರೆ. ಸುಮಾರು 3,400 ಕೋಟಿ ರೂಪಾಯಿಯಷ್ಟು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಪಡ್ಕೊಂಡಿದ್ದಾರೆ. ಮತ್ತು 280 ಕೋಟಿ ರೂಪಾಯಿಯಷ್ಟು ಕೃಷಿ ಮೂಲಭೂತ ಸೌಕರ್ಯಗಳಿಗಾಗಿ, ಯಾರು ಗೋಡೌನ್ ಕಟ್ಕೋಬೋದು, ಪೈಪ್ಲೈನ್ ಹಾಕೋಬೋದು, ಬಾವಿ ಕಡಿಬೋದು, ಟ್ರ್ಯಾಕ್ಟರ್ ತೊಗೋಬೋದು, ಆ ರೀತಿ ಸಾಲವನ್ನು ಕೂಡ ಪಡ್ಕೊಂಡಿದ್ದಾರೆ. 3,400 ಬೆಳೆ ಸಾಲ ಅಲ್ಲದ, ಇದು 280 ಕೋಟಿ, ಅಂದರೆ ಹತ್ತತ್ರ 3,700 ಕೋಟಿ ರೂಪಾಯಿ ರೈತರಿಗೆ ಸಾಲ ಅಲ್ಲಿ ಸಿಕ್ಕದ. ಮತ್ತು ಅನೇಕ ಕೈಗಾರಿಕೋದ್ಯಮಿಗಳು ಕೂಡ ಸುಮಾರು 1,800 ಕೋಟಿ ರೂಪಾಯಿಯಷ್ಟು ಕೈಗಾರಿಕೋದ್ಯಮಿಗಳು ಕೂಡ ಅಲ್ಲಿ ಸಾಲವನ್ನು ಪಡೆದಿದ್ದಾರೆ. ಹೀಗಾಗಿ ಇವತ್ತು ನಾನೇನು ಹೇಳಿಕೊಟ್ಟಿದ್ದೀನಿ ಅಂತಂದ್ರೆ, ಜನನೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಇಂಥ ದೊಡ್ಡ ಬ್ಯಾಂಕು, ಇಲ್ಲಿ ತನಕ ಯಾವುದೇ ಗೊಂದಲ ಇಲ್ಲದ ಚುನಾವಣೆ ನಡೀತಕ್ಕಂಥ ಬ್ಯಾಂಕು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಆಗ್ತಾಯಿದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗ್ತಾಯಿದೆ ಅಂತಂದ್ರೆ ಯಾರ್ಯಾರು ಕಣ್ಣು ಬಿದ್ದಾವ ಅಂಥೇಳಿ ಯೋಚನೆ ಮಾಡ್ಬೇಕು ರೈತರು ಕೂಡ. ಇವತ್ತು ರೈತರಿಗೂ ಕೂಡ ಇದೊಂದು ಟರ್ನಿಂಗ್ ಪಾಯಿಂಟ್, ಅಂದರೆ ಒಂದು ಕ್ರೂಷಿಯಲ್ ಟೈಮ್ ಇದು. ಹೀಗಾಗಿ ಒಂದು ಒಳ್ಳೆಯ ನಿರ್ಣಯವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ನಾವು ಕೂಡ, ನಮಗೂ ಜವಾಬ್ದಾರಿ ಅದ. ಸುಮಾರು 705 ಜನ ಅಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾರೆ. 1400 ವಿವಿಧ ಥರದ ಸಂಸ್ಥೆಗಳದಾವೆ. ಅಂದರೆ ಅರ್ಬನ್ ಸೊಸೈಟಿ ಇರ್ಬೋದು, ಡೈರಿ ಸೊಸೈಟಿ ಇರ್ಬೋದು, ಇಂಡಸ್ಟ್ರಿಯಲ್ ಸೊಸೈಟಿ ಇರ್ಬೋದು, ವೇವರ್ ಸೊಸೈಟಿ ಇರ್ಬೋದು, ಆಮೇಲೆ ಮಾರ್ಕೆಟಿಂಗ್ ಸೊಸೈಟಿ ಇರ್ಬೋದು. ಈ ಥರ 1400 ಸಂಸ್ಥೆಗಳಿದಾವೆ. ಅದಲ್ಲದೆ ಕೇವಲ PKPS ಮಾತ್ರ 1100 PKPSಗಳು ಅಲ್ಲಿ ಕೆಲಸವನ್ನು ಮಾಡ್ತಾವೆ. ಹೀಗಾಗಿ ಎಲ್ಲದರ ಹಿತದೃಷ್ಟಿಯಿಂದ ಜಿಲ್ಲೆಯ ನಾಯಕರಿರ್ಬೋದು,
ಜಿಲ್ಲೆಯ ಇದಕ್ಕೆ ಸಂಬಂಧಪಟ್ಟಂಥ ಮತದಾರ ಇರ್ಬೋದು, ಭಾಳ ಗಂಭೀರವಾದಂಥ ಚಿಂತನೆಯನ್ನು ಮಾಡಬೇಕಾದಂಥ ಕಾಲ ಇವತ್ತು ಬಂದಿದೆ. ಹೀಗಾಗಿ ನಾನು ಕೂಡ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾಯಿದ್ದೀನಿ. ಯಾಕೆ ಮಾಡಲಿಲ್ಲ ಅಂದರೆ ಮತದಾರ ಪಟ್ಟಿನೇ ತಯಾರಾಗದೇನೆ ಇದ್ರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ ಅನ್ನುವಂಥದ್ದೊಂದು, ಮತ್ತು ಹೊಂದಾಣಿಕೆಯ ರಾಜಕಾರಣದ ಫಲಶ್ರುತಿಯನ್ನು ನಾನು ಭಾಳ ಸಲ ನೋಡಿದ್ದೆ. ಹೀಗಾಗಿ ಅದರ ಪರಿಣಾಮಗಳೇನು ಅನ್ನುವಂಥದ್ದನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಈಗ ಒಂದು ಸ್ವಲ್ಪ ಚಿತ್ರಣ ಸ್ಪಷ್ಟ ಆಗ್ತಾ ಇದೆ. ನಾನು ಬರುವಂಥ ದಿನಗಳಲ್ಲಿ ನಿರ್ಣಯವನ್ನು ಮಾಡ್ತೀನಿ ಜನರನ್ನು ಕೇಳಿ. ಒಳ್ಳೆ ಸರ್. ಈಗ ಲಾಸ್ಟ್ ಅವಧಿ ಒಳಗೆ ಅಂದರೆ ಈ ಸದ್ಯದಾಗಿರುವಂಥದ್ದು ಆಡಳಿತ ಮಂಡಳಿಯೊಳಗೆ ನಿಮ್ಮ ಚಿರಂಜೀವಿ ಆದಂಥ ಸತೀಶ್ ಕಡಾಡಿ ಅವರು ಕೂಡ ಡೈರೆಕ್ಟರ್ ಆಗಿದ್ದಂಥವ್ರು. ಈ ಡೈರೆಕ್ಟರ್ ಆದ್ರಲ್ಲ ಸತೀಶ್ ಅವರು, ಅವ್ರು ತಮ್ಮ ಅವಧಿ ಒಳಗೆ ತಮ್ಮ ಕ್ಷೇತ್ರಕ್ಕೆ ತಮ್ಮ ವ್ಯಾಪ್ತಿಗೆ ಏನು ಅವ್ರದ್ದು ಕಾಂಟ್ರಿಬ್ಯೂಷನ್ ಏನು ರೀ, ಮತ್ತು ಈ ಸಲ ಅವ್ರು ನಿಂದಿರ್ತಾರೋ ಇಲ್ಲೋ ಅದು ಸ್ಪಷ್ಟ ಆಗಲಿಲ್ಲ ನಮಗೆ. ಈಗ ಒಂದು ಸತೀಶ್ ಕಡಾಡಿ ಒಬ್ಬ MBA ಪದವೀಧರ, ಅದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಈ ಥರದ ಪದವಿಯನ್ನು ತೊಗೊಂಡು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು 2020ರಲ್ಲಿ ಈ DCC ಬ್ಯಾಂಕ್ ನಿರ್ದೇಶಕರ ಆಯ್ಕೆಯಾದರು. ಅವರು ಆಯ್ಕೆಯಾದಂಥ ಕ್ಷೇತ್ರ ಅರ್ಬನ್ ಸೊಸೈಟಿಗಳ ಕ್ಷೇತ್ರ. ಅರ್ಬನ್ ಸೊಸೈಟಿಯ ಹಿತಾಸಕ್ತಿ ಏನಂತಂದ್ರೆ ಅಲ್ಲಿ ಕೇವಲ ಅರ್ಬನ್ ಸೊಸೈಟಿಗಳು DCC ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿರ್ತಾವೆ. ಆ ಡಿಪಾಸಿಟ್ಗೆ ಅವರಿಗೆ ಒಳ್ಳೆಯ ಬಡ್ಡಿಯನ್ನು ಕೊಡಿಸ್ಬೇಕಂತೇಳಿ ಏನು ಬಡ್ಡಿ ದರ ಕಡಿಮೆ ಇತ್ತು ಅದನ್ನು ಹೋರಾಟ ಮಾಡಿ ಬಡ್ಡಿ ದರ ಹೆಚ್ಚು ಮಾಡಿಕೊಟ್ಟು ಆ ಡಿಪಾಸಿಟ್ಗೆ ಒಂದು ಬಲವನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ಕಾಲಕ್ಕೆ ಅರ್ಬನ್ ಸೊಸೈಟಿಗಳಿಗೆ ಕೂಡ ಸಹಾಯ ಸಹಕಾರ ಮಾಡ್ತಾ ಬಂದಿದ್ದಾರೆ. ಆದರೆ ವಿಶೇಷವಾಗಿ ಅವರ ಕಾರ್ಯಕ್ಷೇತ್ರ ಮೂಡಲಗಿ ತಾಲೂಕು ಆಗಿರೋದ್ರಿಂದ ಮೂಡಲಗಿ ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು 54 ಸಂಸ್ಥೆಗಳು PKPSಗಳು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಭಾಳ ಹೋರಾಟ ಮಾಡಿ ನಾನು ಕೇಳಿದೆ, ನೀನು ಆಗುವಾಗ ಎಷ್ಟಿತ್ತಪ್ಪ, ನೀನೇನು ಮಾಡ್ತೀಯ ಅಂತೇಳಿ. ಅವಾಗ ಅವೆಲ್ಲ ಮಾಹಿತಿ ತೆಗೆದಿದ್ದ. ಅವಾಗ ಅವ ಏನು ಹೇಳಿದ ಅಂತಂದ್ರೆ, ನಾನಾದಾಗ ಈಗ 175 98 ಸಂಸ್ಥೆಗಳಿದ್ದು PKPS. ಆವಾಗ ಅಲ್ಲಿ ಹಂಚಿದಂಥ ಸಾಲದ ಪ್ರಮಾಣ ಕೇವಲ 175 ಕೋಟಿ ರೂಪಾಯಿ ಮಾತ್ರ. ಅವನು ಬಂದ ನಂತರ ಅಧ್ಯಯನ ಮಾಡಿದ. ಈ ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಒಟ್ಟು ಏನು ಅವಾಗ 10 ತಾಲೂಕು, ಈಗ 15 ತಾಲೂಕು ಆಗ್ಯಾವ. ಆ 10 ತಾಲೂಕುಗಳ ಪೈಕಿ ನಾವು ನಂಬರ್ 6ನೇ ಪೊಸಿಷನ್ನಾಗಿದ್ವಿ. ಗೋಕಾಕ್ ತಾಲೂಕು ಜೊತೆ ಗೋಕಾಕ್ ತಾಲೂಕು 6ನೇ ಸ್ಥಾನದಲ್ಲಿದ್ವಿ. ಕೇವಲ 175 ಕೋಟಿ ಸಾಲವನ್ನು ವಿತರಣೆ ಮಾಡಿದ್ರು. ಅವನು ಪ್ರತಿ ಸಲ ಬ್ಯಾಂಕಿನ ಮೀಟಿಂಗ್ನಲ್ಲಿ ಹೋರಾಟ ಮಾಡಿ ಚೇರ್ಮನ್ರಿಗೆ ಒತ್ತಾಯ ಮಾಡಿ, ಇಲ್ಲ ನಮ್ಮ ತಾಲೂಕು ಕೂಡ ದೊಡ್ಡ ತಾಲೂಕದ, ನೀರಾವರಿ ತಾಲೂಕದ, ಬೆಳೆಸಾಲ ನಮ್ಗೆ ಹೆಚ್ಚು ಮಾಡಬೇಕು, ಕ್ಷೇತ್ರ ಹೆಚ್ಚದ ಅಂಥೇಳಿ ಯಾರಿಗೆ ಸೊಸೈಟಿ PKPS ಸೊಸೈಟಿಗಳಿದ್ದು ಅವು ಪತ್ತು ಕೊಟ್ಟಿರಲಿಲ್ಲ ಅವರಿಗೆಲ್ಲ ಪತ್ತು ಕೊಡಿಸುವಂಥ, ಮತ್ತು ಯಾವ ಸೊಸೈಟಿಗಳನ್ನು ಮೆಂಬರ್ ಮಾಡ್ಕೊಂಡಿಲ್ಲ ಅಂಥ ಸೊಸೈಟಿಗಳನ್ನು ಮೆಂಬರ್ ಮಾಡಿಸುವಂಥ, ಮತ್ತು ಅವರಿಗೂ ಕೂಡ ಹೊಸ ಪತ್ತು ಕೊಡುವಂಥ ಪ್ರಯತ್ನ ಮಾಡಿ ಯಾವಾಗ ಅವನ ಅಧಿಕಾರ ಈಗ ಮುಗಿತು ಮೊನ್ನೆ 2025ರಲ್ಲಿ ಸುಮಾರು 411 ಕೋಟಿ ರೂಪಾಯಿ ಒಟ್ಟು ಇವತ್ತಿನ ನಮ್ಮ ಪತ್ತಿದೆ PKPSದು. ಟೋಟಲ್ ಎರಡು ತಾಲೂಕು ಕೂಡಿ ಅಖಂಡ ತಾಲೂಕು ಗೋಕಾಕ್ ತಾಲೂಕು. ಈಗ ತಾಲೂಕು ಒಡೆದು ಈಗ ಹೊಸ ಚುನಾವಣೆ ಆಗ್ತಾಯಿದೆ. ಅದರ ಮೊದಲಿರೋದು ಗೋಕಾಕ್ ತಾಲೂಕು ಒಂದೇ. ಹೀಗಾಗಿ ಈ ಗೋಕಾಕ್ ತಾಲೂಕಿನಲ್ಲಿ, ಅಖಂಡ ಗೋಕಾಕ್ ತಾಲೂಕಿನಲ್ಲಿ 236 ಕೋಟಿ ರೂಪಾಯಿಗಳ ಪತ್ತನ್ನು ಹೆಚ್ಚು ಮಾಡಿ, ಹೊಸ 16 ಸದಸ್ಯರನ್ನ ಹೆಚ್ಚು ಮಾಡಿ ಇವತ್ತು ಒಂದು ಆರ್ಥಿಕ ಅಂದರೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗ್ತಕ್ಕಂಥ ವ್ಯವಸ್ಥೆ ಏನಿದೆ ಅದು 236 ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಹೆಚ್ಚು ಕೊಡುವಲ್ಲಿ ವಿಶೇಷ ಶ್ರಮವನ್ನು ಸತೀಶ್ ಕಡೆ ಅವರು ವಹಿಸಿದ್ರೆ ನನಗೆ ಅತ್ಯಂತ ಅಭಿಮಾನಿ ಅನ್ನಿಸ್ತದೆ. ಖರೇ ಅದಕ್ಕೆ ಗೋಕಾಕ್ ತಾಲೂಕಿಂದ ಶಿವಣ್ಣ ಧೋಣಿ ಅವರು ಇದ್ದರು, ಆಮೇಲೆ ಕಪ್ಪಲ್ಗುದ್ದಿ ಅಂತಿದ್ದರು, ಆಮೇಲೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡವಳೇಶ್ವರ ಅವರು ಇದ್ದರು. ಅವ್ರೇನು ಶ್ರಮ ಕಾಣಲಿಲ್ಲ ಅಂದ್ರೆ ಇದ್ರಾಗ ಇಲ್ಲ. ಒಂದು ಡವಳೇಶ್ವರ ಅವರು ಕೂಡ ಇಂಡಸ್ಟ್ರಿಯಲ್ ಸೊಸೈಟಿಯಿಂದ ಬಂದಿದ್ದರು. ಕಪ್ಪಲ್ಗುದ್ದಿ ಇನ್ನೊಂದು ಯಾವುದೋ ವೇವರ್ ಸೊಸೈಟಿನ ಯಾವ ಬಂದಿದ್ದರು. ಅಲ್ಲಿ ಬಂದಂಥವರು ಕೇವಲ ಡೋನಿ ಒಬ್ಬರೇ PKPSದಿಂದ ಈ 3 ಜನರನ್ನು ಹೊರತುಪಡಿಸಿ. ಆದರೆ ಡೋನಿ ಅವರನ್ನ ಕೆಲ ರಾಜಕೀಯ ಕಾರಣಗಳಿಂದ ಮಧ್ಯದಲ್ಲಿ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಹೀಗಾಗಿ ಅವರಿಗೆ ಕಾರ್ಯ ನಡೆಸಲಿಕ್ಕೆ ಆಗಲಿಲ್ಲ. ಅಲ್ಲೊಂದು ಅಘೋಷಿತ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ, ಯಾರು DCC ಬ್ಯಾಂಕ್ ಡೈರೆಕ್ಟರ್ ಆಗ್ತಾರೆ ಸ್ಥಳೀಯವಾಗಿ ಆ ಶಾಸಕರ ಮಾತು ಕೇಳೇನೆ ಪತ್ತು ವಿತರಣೆ ಮಾಡಬೇಕು ಅನ್ನುವಂಥ ಒಂದು ಅಲಿಖಿತ ನಿಯಮದ. ಹೀಗಾಗಿ ಅವರಿಂದ ಆಯ್ಕೆಯಾಗಿ ಬಂದಂಥ ಉಳಿದವರೆಲ್ಲರೂ ಕೂಡ ಅಷ್ಟು ಜೋರಾಗಿ ಮಾತನಾಡಲಿಲ್ಲ. ನಮ್ಮ ಚಿರಂಜೀವಿ ಇಂಡಿಪೆಂಡೆಂಟ್,
ಅಂದರೆ ಇವರೆಲ್ಲರೂ ಸಹಕಾರದಿಂದ ಆಗಿದ್ದರೂ ಕೂಡ ಪಾರ್ಟಿ ಡಿಸಿಷನ್ ಆಗಿತ್ತು. ಹೀಗಾಗಿ ನಾವು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಆ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನಾವು ಇಷ್ಟು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಮತ್ತು ಅವರು ಆ ಡೈರೆಕ್ಟ್ರಿಗೂ ಕೂಡ ಕಾಲಕ್ಕೆ ಅವ್ರದ್ದೇ ಆದಂಥ ಕಟ್ಟುಪಾಡುಗಳಿದ್ದರೂ ಕೂಡ ಕಾಲಕ್ಕೆ ಎಲ್ಲೆಲ್ಲೇ ಸಹಕಾರ ಕೊಡಬೇಕು, ಎಲ್ಲೆಲ್ಲೇ ವಿರೋಧ ಮಾಡ್ಬೇಕು, ಆ ಥರ ಆಗಿದೆ. ಮತ್ತು ನಿಮ್ದು ಮೂಡಲಗಿ ವ್ಯಾಪ್ತಿಯೊಳಗೆ PKPSದಾಗ ನಡ್ಕೊಂಬೆ ಲೋನ್ ಕೊಡಲಿಲ್ಲ ಅಂತೇಳಿ ಕೋರ್ಟ್ಗೆ ಹೋಗಿದ್ರಿ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ. ಅದೇ ನಾನು ಹೇಳಿದೆಲ್ಲ, ನಾಗನೂರಲ್ಲಿ ಒಂದು ಗ್ರೂಪು ನಮಗೆ ವಿರೋಧ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ಸಾಲನ ಕೊಟ್ಟಿರಲಿಲ್ಲ. ಅಂದರೆ ಚುನಾವಣೆ ಒಳಗೆ ಚುನಾವಣೆ ಸಂದರ್ಭದಾಗ ವಿರೋಧ ಮಾಡಿದ್ದಾರೆ ಅಂತೇಳಿ. ಚುನಾವಣೆಯನ್ನು ಸಹಕಾರಿ ಕ್ಷೇತ್ರದಲ್ಲಿ ತರಬಾರ್ದು. ಯಾರು ರೈತರ ಸರಿಯಾಗಿ ಪತ್ತನ್ನು ತುಂಬಿ ವಾಪಸ್ ಜಮಾ ಖರ್ಚು ಮಾಡ್ಕೋತಾರ ಅವ್ರಿಗೆ ಕೊಡಲೇಬೇಕಾಗ್ತದೆ. ಆದರೆ ಅಷ್ಟು ಜನರನ್ನು ಹೊರಗಿಟ್ಟಿದ್ರು. ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ವಾಪಸ್ ಕೋರ್ಟ್ ಮುಖಾಂತರನ ಅವ್ರಿಗೆ ಪತ್ತು ಹಂಚುವಂಥ ಕ್ರಮವನ್ನು ನಾವು ವಹಿಸಬೇಕಾಯ್ತು. ಆವಾಗೂ ಕೂಡ ನಾವು ಸದಸ್ಯರ ಪರವಾಗಿ ಗಟ್ಟಿಯಾಗಿ ನಿಂತು ಹಂಚುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅಂದ್ರೆ ನಿಮ್ಮ ಹೇಳಿಕೆ ಪ್ರಕಾರ ಅಲ್ಲಿ ಯಾವುದೇ PKPSಗೆ ಪತ್ತು ಮಂಜೂರು ಆಗ್ಬೇಕಾದ್ರೆ ರೈತರಿಗೆ ಹೆಚ್ಚಿನ ಸಾಲ ಮಂಜೂರು ಆಗ್ಬೇಕಾದ್ರೆ ಆಯಾ ಭಾಗದ ಶಾಸಕರ ಕಡೆ ಹೋಗ್ಬೇಕು. ಶಾಸಕರು ಎಸ್ ಅಂದ್ರೆ ಕೂಡಲೇ ಪತ್ತು ಮಂಜೂರು ಆಗೋದು, ಇಲ್ಲ ಅಂದ್ರೆ ಪತ್ತು ಮಂಜೂರು ಆಗಂಗಿಲ್ಲ, ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಒಂದು ವಾತಾವರಣ ಇದೆ. ಆ ವಾತಾವರಣವನ್ನು ಮುರಿದು ಕೆಲಸ ಮಾಡ್ತಕ್ಕಂಥ ದಾಡಿಸಿ ಇಡ್ತಕ್ಕಂಥ ಡೈರೆಕ್ಟ್ರು ಅಲ್ಲಿ ಅವಶ್ಯಕತೆ ಇದೆ. ಆಯಿತು. ನಿಮ್ಮ ಸತೀಶ್ ಕಡೇಡ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದನ್ನು ಈ ಸಲ ಅವರು ಚುನಾವಣೆಗೆ ನಿಂದಿರ್ತಾರ ಅಥವಾ ಇಲ್ವಾ? ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ಈಗಲೂ ಕೂಡ 9 PKPSಗಳಿಗೆ ನಮ್ಮ ತಾಲೂಕಿನಲ್ಲಿ ಪತ್ತು ಮಂಜೂರಿಲ್ಲ. 9 PKPSಗಳಿಗೆ. ಆ 9 PKPSಗಳಿಗೆ ನಾವು ಪತ್ತು ಮಂಜೂರು ಮಾಡಿದ್ರೆ ಸುಮಾರು 80 ಕೋಟಿಯಷ್ಟು ರೊಕ್ಕ ಬಡ್ಡಿ ಇಲ್ಲದಂಥ ದುಡ್ಡು ನಮ್ಮ ರೈತರ ಕೈಗೆ ಸಿಗ್ತದೆ. ಆರ್ಥಿಕವಾಗಿ ಸದೃಢ ಆಗ್ಲಿಕ್ಕೆ ಸಾಧ್ಯದ. ಯಾದವಾಡದಂಥ ದೊಡ್ಡ ಊರೊಳಗೆ 4 ಸೊಸೈಟಿಗಳಿದ್ದರೂ ಕೂಡ ಇವತ್ತು ಪತ್ತು ಮಂಜೂರಿ ಆಗಿಲ್ಲ. 2 ಸೊಸೈಟಿಗಳಿಗೆ ಇವತ್ತಿನ ತನಕ ನಿರ್ದೇಶಕರೇ ಇಲ್ಲ. ಸನ್ಮಾನ್ಯ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಸಚಿವರು, ಯಾವಾಗ ಅವರು ಸಹಕಾರಿ ಖಾತೆಯನ್ನು ತೊಗೊಂಡ ಮೇಲೆ 150 ನಮೂನೆಯ ಟೈಪ್ಸ್ ಆಫ್ 150 ವ್ಯವಹಾರಗಳನ್ನು ಅಲ್ಲಿ ಮಾಡ್ಬೋದು ಅಂತೇಳಿ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಉದಾಹರಣೆ, ನಾವು ಗ್ಯಾಸ್ ಏಜೆನ್ಸಿ ಮಾಡ್ಬೋದು, PKPSದವರು ಪೆಟ್ರೋಲ್ ಪಂಪ್ ನಡೆಸ್ಬೋದು, ನೀವು ಹೋಲ್ಸೇಲ್ ಆಗಿ ಕಿರಾಣಿ ಅಂಗಡಿ ನಡೆಸ್ಬೋದು, ಅರಿವಿ ಅಂಗಡಿ ನಡೆಸ್ಬೋದು. ಈ ಥರದ ಅನೇಕ ವ್ಯವಸ್ಥೆಗಳನ್ನು ಇವತ್ತು ಅವ್ರು ಕೊಟ್ಟಿದ್ದಾರೆ. ಹೊಸ ಯೋಜನೆಗಳನ್ನು PKPS ಮುಖಾಂತರ. ಮತ್ತು ಗೋಡೌನ್ ಕಟ್ಕೊಳ್ಳಿಕ್ಕೆ ಯಾವ ಕೇಂದ್ರ ಸರ್ಕಾರ 50% ಸಬ್ಸಿಡಿ ಕೊಡ್ತದೆ ಅದಕ್ಕೆ. ಬಟ್ ಅದನ್ನು ಯಾರು ಪ್ರಚಾರ ಮಾಡಲೇ ಇಲ್ಲ. ಅದೇ ನಾನು ಹೇಳ್ತಾ ಇದ್ದೀನಿ, ಅದನ್ನು ಪ್ರಚಾರ ಮಾಡಲಿಕ್ಕೂ ಕೂಡ ಬಿಡಲಿಲ್ಲ. ಯಾವಾಗ ಸತೀಶ್ ಕಡಾಡಿ ಎಲ್ಲ ಸೊಸೈಟಿಗಳಿಗೆ ನಾನು ಭೇಟಿ ಕೊಡ್ತೀನಿ, ಈ ಎಲ್ಲ ವಿಷಯಗಳನ್ನು ನಮ್ಮ PKPS ಸೆಕ್ರೆಟರಿಗಳಿಗೆ, ಚೇರ್ಮನ್ಗಳಿಗೆ, ಡೈರೆಕ್ಟರ್ಗಳಿಗೆ ಹೇಳ್ತೀವಿ ಅಂತೇಳಿ ಪ್ರವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಘೋಷಿತವಾದಂಥ ನಿಮ್ಗೆ ಹೇಳಿದ್ವಲ್ಲ, ನೀವು ಬಂದ್ ಮಾಡಿರಿ, ಅವ್ರಿಗೆ ಯಾರಿಗೂ ಅವಕಾಶ ಕೊಡಬೇಡ್ರಿ, ನಿಮ್ಮ ಸೊಸೈಟಿ ಬಂದ್ ಮಾಡ್ಕೊಂಡು ಹೋಗ್ಬಿಡ್ರಿ, ಅವ್ರಿಗೆ ಕೇಳಬೇಡ್ರಿ ಅಂತಂದ್ರೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಹೀಗಾಗಿ ಶಾಸಕರು ನೇರವಾಗಿ ಅವ್ರು ಹೇಳ್ಬಿಟ್ಟು ಬಂದ್ ಮಾಡ್ಕೊಂಡು ಬಂದ್ಬಿಡ್ರಿ ಅಂತೇಳಿ. ಇಲ್ಲ, ನೀವು ನೋಡ್ರಿ, ನೇರವಾಗಿ ಇವರೇ ಹೇಳ್ರಿ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರಿಗೆ ಆ ಸೊಸೈಟಿ ಅವರು ನಮ್ಗೆ ಒತ್ತಡದ, ದಯವಿಟ್ಟು ತಾವು ಬರಬೇಡ್ರಿ, ನಮಗೆ ಒತ್ತಡದಂತ. ಯಾರು ಒತ್ತಡ ಹಂಗಾರ? ಯಾರು ಒತ್ತಡ? ಮತ್ತೆ ಅದ ನೇರವಾಗಿ ಮಾಡ್ತೀರಿ, ಅಂದರೆ ಶಾಸಕರ ಒತ್ತಡನ ಇತ್ತಂತ ಲೆಕ್ಕ. ನಾನು ಅವ್ರು ಯಾರು ಹೇಳ್ಬೇಕಲ್ಲ, ಅವ್ರು ಪಾಪ ಸೊಸೈಟಿ ಅವ್ರು ಹೇಳ್ಬೇಕಲ್ಲ ನಮ್ಗೆ. ಅದನ್ನು ಹೇಳ್ತಾಯಿಲ್ಲ ಹೆಸರು ಅವರು, ನಮ್ಗೆ ಒತ್ತಡದ ಸರ್, ದಯವಿಟ್ಟು ಬರಬೇಡ್ರಿ ಅಂತೇಳಿ. ಈ ರೀತಿ ಕೆಲಸನ ಮಾಡೋಕ್ಕೆ ಕೊಡಲಿಲ್ಲ ಅಂತಂದ್ರೆ ಅಲ್ಲಿ ಆಗಿ ಉಪಯೋಗ ಏನನ್ನುವಂಥದ್ದು ಅವನಿಗೂ ಕೂಡ ಒಂದು ಪ್ರಶ್ನೆ ಆಗಿಬಿಡ್ತು. ಹೀಗಾಗಿ ನಾವು ಇಲ್ಲಿ ತನಕ ಯಾವುದೂ ನಿರ್ಣಯ ತೊಗೊಳ್ಳಾರ್ದ ಸುಮ್ಮನೆ ಕುಂತಿರೋದು ಅದು ಕಾರಣದ. ಜನನೂ ಕೂಡ ಇವತ್ತು ಸಹಕಾರಿ ಕ್ಷೇತ್ರ ಇದು, ಸಹಕಾರಿ ಕ್ಷೇತ್ರವನ್ನು ಉಳಿಸ್ಬೇಕಾದಂಥದ್ದು ಕೇವಲ ಒಬ್ಬರಿಬ್ಬರು ಜವಾಬ್ದಾರಿ ಅಲ್ಲ. ಯಾರನ್ನ ನಾವು ಚುನಾವಣೆ ಗೆಲ್ಲಿಸಿರ್ತೀವಿ ಅವ್ರನ್ನ ಪ್ರಶ್ನೆ ಮಾಡಬೇಕಾಗ್ತದೆ, ಕೇಳಬೇಕಾಗ್ತದೆ. ಆ ರೀತಿಯಾದಂಥ ಒಂದು ಮುಕ್ತ ವಾತಾವರಣ ನಮ್ಮ ತಾಲೂಕಿನಲ್ಲಿ ಇಲ್ಲ ಅನ್ನುವಂಥದ್ದು ಕಂಡು ಬಂದು, ಹೀಗಾಗಿ ಏನು ಮಾಡಬೇಕು ಅನ್ನುವಂಥ ಒಂದು ಕಡೆ ಹೊಂದಾಣಿಕೆ ರಾಜಕಾರಣ, ಇನ್ನೊಂದು ಕಡೆ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲದಂಥ ರಾಜಕಾರಣ. ನೋಡೋಣ ವಿಚಾರ. ಸರ್, ತಾವು ರಾಜ್ಯಸಭಾ ಸದಸ್ಯರಿದ್ದೀರಿ ಸರ್, ನೀವು ಕೇಂದ್ರ ಸರ್ಕಾರ ಐತಿ ನಿಮ್ಮದ, ಅವರು ನಿಮ್ಮ ಪಾರ್ಟಿಯವರು ಅದಾರು, ಶಾಸಕರಿದ್ದವರಲ್ಲಿ, ನೀವು ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ. ಈ ಕೋಆಪ್ರೇಟಿವ್ ಚುನಾವಣೆ ನೀವು ಗಮನಿಸ್ತಾ ಇದ್ದೀರಿ, ಯಾರ್ಯಾರು ಎಲ್ಲೆಲ್ಲಿ ಕೂಡ್ತಾ ಇದ್ದಾರೆ, ಒಂದೇ ಪಾರ್ಟಿಯವ್ರು ಕೂಡ್ತಾ ಇದ್ದಾರೆ. ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು, ನಾವೆಲ್ಲರೂ ಒಟ್ಟಿಗೆಯಾಗಿ ಚುನಾವಣೆ ಮಾಡ್ತೇವೆ ಅಂತೇಳಿ. ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು, ಲಕ್ಷ್ಮಣ್ ಸವದಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಬ್ ಜೊಲ್ಲೆ ಅವರು ಎಲ್ಲರೂ ಕೂಡಿ ಮಾಡ್ತೇವೆ ಅಂತ ಹೇಳಿದರು. ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಹೋಗಿ ಅತನಿ ಒಳಗೆ ಏನು ಭಾಷಣ ಮಾಡಿದ್ದಾರೆ ನೀವೆಲ್ಲ ಕೇಳಿದಿರಿ. ಸತೀಶ್ ಜಾರಕಿಹೊಳಿ ಅವರು ಹೋಗಿ ಅವ್ರದ್ದೇ ಪಾರ್ಟಿ ಕ್ಯಾಂಡಿಡೇಟು ಕಿತ್ತೂರೊಳಗೆ ನಿಲ್ಲಿಸಿ ಅಲ್ಲಿ ಎಷ್ಟು ಗಲಾಟೆ ಆಯಿತು ಅಂತ ನೋಡಿದಿರಿ.
ಎಲ್ಲರೂ ಒಟ್ಟಿಗೆ ಹೋಗ್ಬೇಕಾದ್ರೆ ಇದ್ಯಾಕೆ ಗಲಾಟೆ ಆಗ್ತದೆ? ಅಂದರೆ ಇಲ್ಲಿ ಪಕ್ಷ ಇಲ್ಲ ಅಂತ ಹೇಳ್ತಾರೆ, ಮತ್ತು ಪಕ್ಷದ ವ್ಯವಸ್ಥೆನೂ ತರ್ತಾರೆ. ಇಲ್ಲಿ ಕುಟುಂಬ ಇಲ್ಲ ಅಂತ ಹೇಳ್ತಾರೆ, ಕುಟುಂಬ ವ್ಯವಸ್ಥೆನೂ ತರ್ತಾರೆ. ಮತ್ತು ನಾವೆಲ್ಲ ಒಂದ ಅಂತ ಹೇಳ್ತಾರೆ, ಪ್ರತಿಸ್ಪರ್ಧಿಗಳನ್ನು ನಿಲ್ಲಿಸ್ತಾರೆ. ಯಾವುದು ಸರಿ, ಯಾವುದು ತಪ್ಪು? ಜನ ಅವಾಗ ನೋಡ್ರಿ ಸರ್, ಲಕ್ಷ್ಮಣ್ ಸವದಿ ಅವರು ನಮ್ಮ ಗುಂಪಿನಾಗ ಅದಾರ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಮ್ಯಾಗ್ ಹೇಳ್ಕೊತಿದ್ರು. ಪ್ರತಿ ಪ್ರೆಸ್ ಮೀಟಿಂಗ್ ಪ್ರತಿ ಮೀಟಿಂಗ್ ಆಗಲಿ ಬಹಿರಂಗ ಸಭೆ ಒಳಗೆ ಅವ್ರದ್ದು ಹೆಸರು ಹೇಳ್ಕೊತಾನೆ ಇದ್ರು. ಬಟ್ ಒಂದು ಸಾರಿನೂ ಲಕ್ಷ್ಮಣ್ ಸವದಿ ಅವ್ರು ನಾವು ಅವ್ರ ಜೋಡಿ ಅದೇನೂ ಒಂದು ಅನ್ನಲಿಲ್ಲ, ಇಲ್ಲೂ ಅನ್ನಲಿಲ್ಲ. ಅಂದ್ರೆ ಯಾವ ಸೈಡ್ ಇದಾರೆ ಅಂತೇಳಿ ಅವರು ಗೊತ್ತಾಗಲಿಲ್ಲ. ಬಟ್ ಇಲ್ಲ, ಅದು ಅವರು ವೈಯಕ್ತಿಕ ವಿಚಾರ. ನಾ ಏನು ಕೇಳಕೊಂಡೀನಂದ್ರೆ, ನೀವೆಲ್ಲ ಒಂದಿದ್ದವ್ರೆ ಒಂದು ಲೈನ್ದಾಗ ಇರಬೇಕಾಗಿತ್ತಲ್ಲ. ಜಿಲ್ಲೆ ಹಿತದೃಷ್ಟಿಯಿಂದ, ಬ್ಯಾಂಕಿನ ಹಿತದೃಷ್ಟಿಯಿಂದ ಇದು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರನ್ನೂ ಸರಿ ತೂಗಿಸ್ಕೊಂಡು ಹೋಗುವಂಥದ್ದು ಒಂದು ಒಳ್ಳೆಯ ಅಭಿಪ್ರಾಯ. ನಾನು ಅದಕ್ಕೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ಇದು ಕೃತಿಯೊಳಗೆ ನಡೆದದೇನು ನಡೆದಿಲ್ಲ ಅಂದ್ರೆ ಒಳ ರಾಜಕಾರಣ ನಡೆದದಂತ ಅರ್ಥ ಆಗ್ತದೆ. ಈ ಸೊಸೈಟಿ ಒಳಗೆ, ಸಹಕಾರಿ ಕ್ಷೇತ್ರದೊಳಗೆ ಒಂದು ಸಲ ಒಳ ರಾಜಕಾರಣ ಪ್ರಾರಂಭ ಆಯ್ತಂದ್ರೆ ಅದರ ಪರಿಣಾಮಗಳನ್ನು ಜಿಲ್ಲೆಯ ರೈತರು ಅನುಭವಿಸ್ಬೇಕಾಗ್ತದೆ. ಹೀಗಾಗಿ ಅಲ್ಲಿ ಇದ್ದಂಥ ಪ್ರತಿಯೊಬ್ಬರೂ ಅದಕ್ಕೆ ಉತ್ತರದಾಯ ಆಗಬೇಕಾಗ್ತದೆ, ಉತ್ತರ ಕೊಡಬೇಕಾಗ್ತದೆ. ಹೀಗಾಗಿ ಇಲ್ಲಿ ಸ್ಪರ್ಧೆ ಮಾಡಬೇಕಾದಂಥವ್ರು ಸ್ಪರ್ಧೆ ಮಾಡಬೇಕು ಮಾಡಬಾರ್ದು ಅನ್ನೋಂಥ ಗೊಂದಲಕ್ಕೂ ಬೀಳ್ತಾರೆ. ಜನನೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ಒಂದು ಸಂಸ್ಥೆ ಅದು ಲಾಸ್ ಆಗಿದೆ ಅಂತ ಡಿಕ್ಲೇರ್ ಮಾಡಿ ಇನ್ನೊಂದು ಆಡಳಿತ ಮಂಡಳಿಯನ್ನು ರಚನೆ ಮಾಡಿಕೊಂಡು ಮತ್ತು ಅದೇ ಸಂಸ್ಥೆಗೆ ಲೋನ್ ತೊಗೋವಂಥದ್ದು, ಅದನ್ನು ವಿರೋಧ ಮಾಡಿದ್ರೂ ಒಂದು ಸಮಸ್ಯೆ, ಸುಮ್ಮಿದ್ರೂ ಒಂದು ಸಮಸ್ಯೆ. ಬಟ್ ನೀವು ಡೆಲಿಗೇಷನ್ ಫಾರ್ಮ್ ಕೊಡೋ ವಿಷಯದಾಗ ಏನೋ ಡಿ ಸಿ ಅವ್ರಿಗೇನೋ ಒತ್ತಾಯ ಮಾಡಿದ್ರೆ ಅಂತ ಕೇಳ್ಪಟ್ಟಾರ, ಏನ್ರಿ ಅದು? ಇವತ್ತು ನಮ್ಮ ತಾಲೂಕಿನಲ್ಲಿ ಇರುವಂಥವ ಕೇವಲ 54 ಸೊಸೈಟಿ ಮೂಡಲಿಗೆಯಲ್ಲಿ. ಓಕೆ. ಇದರಲ್ಲಿ ಗೋಕಾಕದಲ್ಲಿ 60 ಸೊಸೈಟಿ, 114 ಸೊಸೈಟಿಗಳು. ಚುನಾವಣೆ ಮುಕ್ತವಾಗಿ ನಡಿಬೇಕು, ಜನರನ್ನು ಮುಕ್ತವಾಗಿ ಬಿಡಬೇಕು. ಆದರೆ ಏನಾಗಿದೆ, ಯಾವಾಗ ಡೆಲಿಗೇಷನ್ ಫಾರ್ಮ್ ವಿತರಣೆ ಆಗ್ತದೆ, ಒಂದು ಕಡೆ ಅಧಿಕಾರಿಗಳು ವಿತರಣೆ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ನಾವು ಅವ್ರಿಗೆಲ್ಲ ಕೊಟ್ಟಿವಿ ಅಂತೇಳಿ ರೆಕಾರ್ಡ್ ಸಜ್ಜು ಮಾಡ್ತಾರೆ. ಅದೇ ಪಕ್ಕದ ಮತ್ತೊಂದು ಕೋಲಿಯೊಳಗೆ ಶಾಸಕರ ಆತ್ಮೀಯರು ಬಂದು ಆ ಎಲ್ಲ ಫಾರ್ಮ್ಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡ್ತಾರೆ. ಈ ಕಲೆಕ್ಟ್ ಮಾಡಿ ನೀವು ಅವ್ರ ಸ್ವಾತಂತ್ರ್ಯ ಹರಣ ಮಾಡಿದಿರಿ. ಕೋಆಪರೇಟಿವ್ ಸೊಸೈಟಿ, ನೀವು ಅವ್ರ ಸೊಸೈಟಿ ಒಳಗೆ ನಿರ್ಣಯ ಮಾಡ್ಬೇಕು ಯಾರಿಗೆ ನಾವು ಡೆಲಿಗೇಷನ್ ಫಾರ್ಮ್ ಕೊಡ್ಬೇಕಂತೇಳಿ. ಅದಾಗಲಿಲ್ಲ. ಯಾರ್ದೋ ಆಫೀಸ್ನಾಗ ಕುಂತು ನೀವು ಅಲ್ಲೇ ಎಲ್ಲ ಸಿಕ್ಕ ತೊಗೊಂಬರ್ರಿ, ಅಲ್ಲೇ ಸಹಿ ಮಾಡ್ರಿ ಅಂತ ಸೆಕ್ರೆಟ್ರಿನ ಕರೆದು ನೀವು ಅಲ್ಲೇ ನಿಮಗೆ ಯಾರ್ಯಾರಿಗೆ ಬೇಕು ಅವ್ರವ್ರನ್ನ, ಅಂದರೆ ನಿಮ್ಗೆ ಯಾರು ಅಂದರೆ ಆ ಆಡಳಿತ ಮಂಡಳಿಗಳ ಮೇಲೆ ವಿಶ್ವಾಸ ಇಲ್ಲ ನಿಮ್ಗೆ. ಅವ್ರು ನಿಮ್ಮ ಕೈ ಫಾರ್ಮ್ ಕೊಟ್ಟ ಮೇಲೂ ನೀವು ಇಂಥವ್ರದ್ದೇ ಹೆಸರು ಬರೀರಿ ಅನ್ನುವಂಥದ್ದು ಆತಂತಂದ್ರೆ ಇದು ಯಾವ ಕಾಲದೊಳಗದೀವಿ ಅಂತ ನಾವು. ಬಟ್ ವ್ಯವಸ್ಥೆ ಅಲ್ರಿ ಅಣ್ಣರಿ, ಇದನ್ನು ಇದೇ ವಿಷಯ ಸಂಬಂಧಪಟ್ಟಂಗೆ ಉಸ್ತುವಾರಿ ಸಚಿವರು ಹುಕ್ಕೇರಿ ತಾಲೂಕಿನಾಗ ಒಂದು PKPS ಮೀಟಿಂಗ್ನಾಗ, PKPS ಸಂಬಂಧಪಟ್ಟಂಗೆ ಮೀಟಿಂಗ್ನಾಗ ಅವ್ರು ಹೇಳಿದ್ರು, ಎಲ್ಲ ಕಾರ್ಯದರ್ಶಿ ಅಧ್ಯಕ್ಷರು ಎಲ್ಲ ಕೊಡಿ ಸ್ಟಾಂಪ ಅವರೆಲ್ಲ ಎಲ್ಲ ನಡೆದಾಗ ಇದು ಫಸ್ಟ್ ಟೈಮ್ ಇಲೆಕ್ಷನ್ ನಡೆದೈತಿ, ಎಲ್ಲ ಸ್ಟಾಂಪ ಅಧ್ಯಕ್ಷನೆಲ್ಲ ದಫ್ತರ್ಗಳನ್ನ ರಿಜಿಸ್ಟರ್ಗಳನ್ನೆಲ್ಲ ಇಲ್ಲೇ ತೊಗೊಂಬರ್ರಿ, ನಾವು ಹಂಗೆ ಮಾಡೋದಿಲ್ಲ ಅಂತ ಅಲ್ಲಿ ಅಂದಿದ್ರು ಅವರು. ನೋಡಲಿಲ್ಲ, ಗೋಕಾಕ್ ತಾಲೂಕಿನಾಗೂ ವಿಚಾರ ಮಾಡಲಿ, ಎಲ್ಲನೂ ಇದೇ ಥರ ನಡೆದದ. ಒಂದು ಕಡೆನ ಆಗ್ತಾವ. ಮುಂಗೈ ತಾಕತ್ ಮೇಲೆ ಚುನಾವಣೆ ನಡೆಯೋದಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅರ್ಥ ಏನದ? ಹೀಗಾಗಿ ಜನ ಪಾಪ ಹೆದರ್ತಾರೆ. ನಾವೇನು ವಿಚಾರ ಮಾಡಿದ್ವಿ, ಹಂಗಾರೆ ಜನರಿಗೆ ಇಷ್ಟು ತ್ರಾಸ ಮಾಡಿ ನಾವು ತೊಂದರೆ ಕೊಟ್ಟು ಇದನ್ನು ಬಂದ ಮೇಲೆ ಏನು ಇಲ್ಲಿ ಸಾಧನೆ ಮಾಡೋದಪ್ಪ, ಯಾಕೆ ಸುಮ್ಮ ಅನ್ನುವಂಥ ಒಂದು ಸ್ಥಿತಿಗೆ ಬಂದಿದ್ವಿ, ನಿರ್ಲಿಪ್ತ ಸ್ಥಿತಿಗೆ ಬಂದಿದ್ವಿ. ಯಾಕೆ ಸುಮ್ಮ ಇದನ್ನೆಲ್ಲ ಈಗ ನೋಡ್ರಿ, ನಾವು ಚುನಾವಣೆ ನಿಲ್ತು ಅಂದ್ರೆ 4 ಮಂದಿ ಡೆಲಿಗೇಷನ್ ನಾವು ಕೇಳ್ಬೇಕಾಗ್ತದೆ. ನಮ್ಗೆ ಯಾರು ಡೆಲಿಗೇಷನ್ ಕೊಡ್ತಾರೆ ಅವ್ರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ಜನರಿಗೆ ನಮ್ಮ ಸಲುವಾಗಿ ಏನೋ ತೊಂದರೆ ಅಲ್ಲ. ಹೌದೌದು. ಹೀಗಾಗಿ ನಾವು ಇಲ್ಲಿ ತನಕ ಏನು ಮಾಡಿದ್ರೆ, ಯಾರು ಎಲ್ಲಿ ಕೊಡ್ತಾರೆ ಕೊಡಲಿ, ಎಷ್ಟು ಮತದಾರ ಆಗ್ತಾರಾಗಲಿ, ಮತದಾರ ಪಟ್ಟಿ ಹೊರಗೆ ಬಂದ ನಂತರ ಅದ್ರ ಬಗ್ಗೆ ವಿಚಾರ ಮಾಡೋಣ ಅನ್ನುವಂಥ. ಇಲ್ಲ, ನಮ್ಗೆ ಒಂದು ಮೂಲ ಏನು ಬಂದಿತ್ತಂದ್ರೆ ರೀ, ಇವರು ಹಿರಣ್ಣ ಕಡಾಡಿ ಅವ್ರು ಯಾಕೆ ಮೌನವಾಗಿದ್ದಾರೆ ಅಂದ್ರೆ, ಎಲ್ಲಿ ಅವಿರೋಧವಾಗಿ ಅವ್ರ ಮಗನ ಏನಾರು ಮಾಡ್ತಾರೋ ಭರವಸೆ ಏನಾರು ಜಾರಕಿಹೊಳಿ ಒಂದು ಏನಾರು ಸಿಕ್ಕಿತ್ತೇನೋ ಅಂಥೇಳಿ ಅಂತ ಜನ ಯೂಶ್ವಲಿ ಟ್ರೆಂಡ್ ಅಲ್ರಿ, ಒಂದು ಮಾತಾಡ್ತಾ ಇಲ್ಲ MP ಸಾಹೇಬ್ರ ಅಂಥೇಳಿ. ಆ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಮಾತಾಡಿದವ್ರದೆಲ್ಲ ವಿರೋಧ ಮಾಡೋತಾರ ಅನ್ನುವಂಗಿದ್ರೆ ಭಾಳ ಜನ ಮಾತಾಡೇ ಇಲ್ಲ. ಮತ್ತು ಹೋರಾಟ ಯಾಕೆ ಮಾಡ್ಬೇಕು? ಒಂದು ನನ್ನ ಹಿನ್ನೆಲೆ ಗೊತ್ತಿರಲಿ ನಿಮ್ಗೆ, ನಾನು ಯಾವತ್ತೂ ನನ್ನ ಎಲ್ಲರೂ ಏನಾರು ಮಾಡ್ತಾರಂತೇಳಿ ಮರ್ಜಿ ಕಾದು ಯಾವತ್ತೂ ಮಾತಾಡಿಲ್ಲ. ನನ್ನ ಒಟ್ಟು ರಾಜಕಾರಣದೊಳಗೆ ನಾನು ಕಳೆದ 38 ವರ್ಷದಿಂದ ಸಾರ್ವಜನಿಕ ಜೀವನದಾಗಿದ್ದರೂ ಕೂಡ ನಾನು 2 ಬಾರಿ ಒಟ್ಟು ಪಕ್ಷದ ಮತ್ತು ಜಿಲ್ಲೆಯ ಸಹಕಾರಿ ಮುಖಂಡರ ಒತ್ತಾಸೆ ಮೇರೆಗೆ ಸ್ಪರ್ಧೆ ಮಾಡಿದಾಗ ಏನು ತಗೊಂಡೆ.
2 ಸಲ. 3ನೇ ಸಲ ನಾನು ಸ್ಪರ್ಧೆ ಮಾಡಿದೆ. ಓಕೆ. 2015 ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಕಾರಣದಿಂದ ನನ್ನ ವಿರುದ್ಧ ಇತ್ತು. ಹೌದ್ರಿ. ಯಾರೂ ನನಗೆ ಸಹಾಯ ಮಾಡಲಿಲ್ಲ. ಉಮೇಶ್ ಕತ್ತಿ ನಮ್ಮ ಜೊತೆ ಇದ್ರು ಅಷ್ಟೆ. ಅದನ್ನು ಬಿಟ್ಟರೆ ಉಳಿದವ್ರು ಯಾರೂ ಅವತ್ತು ಸಹಾಯ ಮಾಡೋಕ್ಕಾಗಲಿಲ್ಲ. ಆದರೂ ಕೂಡ ನಾನು ನಮ್ಮ ಸಂಘಟನೆ ಕಾರ್ಯಕರ್ತರ ಆಶೀರ್ವಾದದಿಂದ ಕೇವಲ 1 ಮತಗಳ ಅಂತರದಿಂದ ನಾನು ಸೋತೆ. ಇದೇನು ತೋರಿಸ್ಕೊಡ್ತದ? ಒಂದು ಸ್ಪರ್ಧಾ ಮನೋಭಾವನೆ ತೋರಿಸ್ಕೊಡ್ತದ. ನಾನು ಅಡ್ಜಸ್ಟ್ಮೆಂಟೇ ಮಾಡ್ಕೋಬೇಕಾಗಿದ್ದರೆ ಫಸ್ಟ್ ಟೈಮ್ ನಾನು ಯಾವತ್ತು ಸ್ಪರ್ಧೆ ಮಾಡಿದ್ದೆ ಅವತ್ತನ ನನ್ನ ಕರೆದ್ರು. ಯಾರು? ಬಾಲಚಂದ್ರ ಜಾರಕಿಹೊಳಿ ಅವರು ಅವತ್ತು JDSನ ಶಾಸಕರಾಗಿದ್ದರು. ನನ್ನ ಕರೆದು ಏನು ಹೇಳಿದಾರೆ ಅಂದ್ರೆ, ನಮ್ಮ ತಾಲೂಕಿನಿಂದ ನಿಂತಿದ್ದೀರಿ, ನೀವು ಬರ್ರಿ, ನಾವು ನಿಮ್ಮನ್ನು ಡೈರೆಕ್ಟರ್ ಮಾಡ್ತೀವಿ ಅಂತೇಳಿ ಕರೆದ್ರು ನನಗೆ. ನಾನು ಏನು ಹೇಳಿದೆ, ನಾನು ನಿಮ್ಮ ಇದರಿಂದ ನಿಂತಿಲ್ಲ, ಗುಂಪಿನಿಂದ. ನಾನು ಈ ಗುಂಪಿನಿಂದ ಅರ್ಜಿ ಕೊಟ್ಟು ನೀವು ಅಧಿಕಾರ ಕೊಡ್ತೀರಿ ಅಂತ ಅಲ್ಲಿ ಕಿತ್ಕೊಂಡು ಬನ್ನಿ ಅಂದ್ರೆ ವಿಶ್ವಾಸಾರ್ಹತೆ ಪ್ರಶ್ನೆ ಆಗ್ತದೆ. ಇದು 2004 2000 ನಾನು 15 ಕಂಟೆಸ್ಟ್ ಮಾಡಿದ್ದೆ. 10 2005 2005 ಅವ್ರು ಅದ ಜಸ್ಟ್ JDSನಿಂದ MLA ಆಗಿದ್ದರು. 2005 ಪೈಲಾ ಚುನಾವಣೆ ಬಂತು. ನಾನು ಕಂಟೆಸ್ಟ್ ಮಾಡಿದ್ದೆ. ಚಂದ್ರಶೇಖರ್ ಕೊಣ್ಣೂರ್ ಅವ್ರು PA ಆಗಿದ್ದರು. ಇದೇ ಸತೀಶ್ ಜಾರಕಿಹೊಳಿ, ಇದೇ ಬಾಲಚಂದ್ರ ಜಾರಕಿಹೊಳಿ ನನಗೆ ಪರ್ಸ್ನಲ್ ಮಾತಾಡಿ, ಇಲ್ಲ ನಮ್ಮ ತಾಲೂಕಿನಿಂದ ನಿಮ್ಮನ್ನ ಏನಾರು ಮಾಡಿ ನಾವು ಡೈರೆಕ್ಟರ್ ಮಾಡ್ತೀವಿ ಬರ್ರಿ ಅಂತ ಹೇಳಿದ್ರು. ಆದ್ರೆ ನಾನು ಅರ್ಜಿ ಎಲ್ಲಿ ಕೊಟ್ಟಿದ್ದೆ? ಆ ಗುಂಪಿನವ್ರಿಗೆ ಕೊಟ್ಟಿದ್ದೆ. ಕತ್ತಿಯವ್ರ ಗುಂಪಿನಿಂದ ಅರ್ಜಿ ಕೊಟ್ಟಿದ್ದೆ. ಬಸವರಾಜ್ ಕಪ್ಪಲಗುದ್ದಿ, ಈರಪ್ಪ ಬೆಳ್ಕೊಡು, ಅವತ್ತಿನ ನಮ್ಮ ದುರೀಂದ್ರ ಅವತ್ತು ಅವರೆಲ್ಲ ಕರ್ಕೊಂಬಂದು ಅರ್ಜಿ ಕೊಟ್ಟಿದ್ರು. ನಾನು ಅವರಿಗೆ ವಿಶ್ವಾಸ ದ್ರೋಹ ಮಾಡಿದಂಗೆ ಆಕೈತಿ ಅಂಥೇಳಿ, ಇಲ್ಲ ನಾ ಆ ಗುಂಪಿನಿಂದ ಕೊಟ್ಟೇನಿ, ನನ್ನ ಡೈರೆಕ್ಟರ್ ಮಾಡೋದಾರ ಆ ಗುಂಪಿನಿಂದ ಮಾಡಲಿ, ಇಲ್ಲಾಂದ್ರೆ ಇಲ್ಲ, ನಾನು ಬೇಕಾದ್ರೆ ಮುಂದಿನ ಸಲ ನಿಮ್ದು ಯೋಚನೆ ಮಾಡಿದ್ನ ಅಂಥೇಳಿ ನಾವು ಅವತ್ತು ಹೋಗಲಿಲ್ಲ. ಹೊಂದಾಣಿಕೆ ಮಾಡ್ಕೊಂಡ್ರೆ ಅವತ್ತು ಮಾಡ್ಕೋಬೇಕಾಗಿತ್ತು. ನಾ ಮಾಡ್ಕೋಲಿಲ್ಲ. ಅದರ ನಂತರ 2010 ನಾ ಮತ್ತೆ ಅರ್ಜಿ ಹಾಕಿದೆ. 10 ಇವ್ರು ನನಗೆ ಹೆಲ್ಪ್ ಮಾಡಲಿಲ್ಲ. ಅಂದರೆ ಯಾರು ಕರೆದಿದ್ರಲ್ಲ ಅವ್ರು ಬರೀ ಅನ್ನಿಲ್ಲ. ಅವಾಗ ಮೊದಲು ಕರೆದಿದ್ರು, ಆಮೇಲೆ ಅವ್ರ ಸೀಟ್ ಬೇರೆ ಆಗಿತ್ತು. ಅವ್ರು ಹೀಗಾಗಿ ನಮ್ಗೆ ಅವಕಾಶ ಕೊಡಲಿಲ್ಲ. DT ಪಾಟೀಲ್ರು ಇದ್ದ ಅವಾಗ. ಹೀಗಾಗಿ ಕೊನೆಗೆ ಏನಾಯಿತು, DT ಪಾಟೀಲ್ರು ಸ್ವತಃ ನನ್ನ ತೆಗೆ ಬಂದು, ಇಲ್ಲಪ್ಪ ನನ್ನ ವಯಸ್ಸಾಗ್ಯದ, ಇದು ನನ್ನ ಕೊನೆ ಚುನಾವಣೆ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡು ಅಂಥೇಳಿ ವಿನಂತಿ ಮಾಡಿದ್ಮೇಲೆ ನಾವು ಮತ್ತೊಂದು ಸಲ ವಿಡ್ರಾ ಮಾಡ್ಕೊಂಡೆ ಚುನಾವಣೆ ಒಳಗೆ 2010. ಆಮೇಲೆ 3ನೇ ಸಲ ನಾ 2015 ಮತ್ತೆ ಕಂಟೆಸ್ಟ್ ಮಾಡಿದೆ. DT ಪಾಟೀಲ್ರು ವಾಪಸ್ ತೊಗೋಲಿಲ್ಲ. ನಂದು ವಯಸ್ಸಾದ ಏನು ತೊಗೋತಂತ ಹೇಳಿದ್ರು, ತೆಗಿಲಿಲ್ಲ. ಆಮೇಲೆ ಜಾರಕಿಹೊಳಿ ಅವರು ತಮ್ಮಣ್ಣ ಪಾರ್ಶಿ ಅವ್ರು ನಿಲ್ಲಿಸಿರು ನನ್ನ ಅಗೇನೆಸ್ಟ್. ನಾನು ಬರಲೇಬಾರದು ಅನ್ನುವಂಥ ಹಠಕ್ಕೆ ಬಿದ್ದು ಅವ್ರು ನಿಲ್ಲಿಸಿರು. ಅಲ್ಲಿ DT ಪಾಟೀಲ್ರು ಒಂದು ಕಡೆ ಇಡೀ ಕೋಆಪರೇಟಿವ್ ಭಾಳ ಸೀನಿಯರ್ ಲೀಡರ್ ಅಂತೇಳಿ ಜಿಲ್ಲೆಯ ಬಹುತೇಕ ನಮ್ಮ ಪಾರ್ಟಿ ಲೀಡರ್ಗಳು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ಇದು ಪಕ್ಷಕ್ಕೆ ಸಂಬಂಧ ಇಲ್ಲ, ಹೀಗಾಗಿ ನಾವು ಅವ್ರ ಜೊತೆ ಸಪೋರ್ಟ್ ಮಾಡ್ತು ಅಂತೇಳಿ. ಆದರೆ ನಾನು 2 ಸಲ ತೆಗೆದಿದ್ದೆ. 3ನೇ ಸಲ ತೆಗಿಬಾರ್ದು ಅಂತೇಳಿ ನಾನು ಕಂಟೆಸ್ಟ್ ಮಾಡಿದೆ. ನನ್ನ ಬೆಂಬಲಕ್ಕೆ ಉಮೇಶ್ ಕತ್ತಿ ಅವರಿದ್ದರು. ಅವತ್ತು ನಾನು ಕೇವಲ 1 ಮತದ ಅಂತರದಿಂದ ನಾನು ಸೋತೆ. ಅದು ತಮ್ಮಣ್ಣ ಪಾರ್ಸಿನ ನನ್ನ ವಿರುದ್ಧ ಏನು ನಿಲ್ಲಿಸಿದ್ರು, ಆ ಕ್ಯಾಂಡಿಡೇಟಿಗೆ ಹಾಕಬೇಕಾದಂಥ ಎಲ್ಲ ಓಟ್ಗಳನ್ನು ತೊಗೊಂಡೋಗಿ DT ಪಾಟೀಲ್ರಿಗೆ ಹಾಕಿಸಿರು. ಅಂದರೆ ತಮ್ಮಣ್ಣ ಪಾರ್ಸಿನ ಸೋಲಿಸಿರು. ಹಾಕ್ಸ್ಲಿಲ್ಲ ಅವರು. ತಮ್ಮಣ್ಣ ಪಾರ್ಸಿನ ಸೋರಿಸಿ DT ಪಾಟೀಲ್ನ ಗೆಲ್ಲಿಸಿರು. ನಮ್ಮ ತಾಲೂಕಿನವ್ರು ಗೆಲ್ಲಬೇಕಂತ ಅವತ್ತು ಅನ್ಲಿಲ್ಲ ಅವರು. ರಾಜಕಾರಣ ಹೆಂಗದ ಅಂದ್ರೆ, ಯಾವಾಗ ನಾನು ಫಸ್ಟ್ ಟೈಮ್ ನೀನು ಡೈರೆಕ್ಟರ್ ಮಾಡತ್ತು ಬಾ ಅಂತ ಕರೆದವರು ಮತ್ತೊಮ್ಮೆ ಕರೀಲಿಲ್ಲ, ಅಥವಾ ನಾನು ಅವ್ರಿಗೆ ಹೋಗಲಿಲ್ಲ ಆ ಟೈಮ್ನಾಗ. ಮತ್ತು ಯಾವಾಗ ನಾ ಸಾಯ್ಬೇಕಂತ ಕೇಳಿ ಅವ್ರು ಮಾಡಲಿಲ್ಲ. ಅಂದರೆ ರಾಜಕಾರಣ ಹೆಂಗಿರ್ತದಂದ್ರೆ, ಅವತ್ತಿನ ಅಗತ್ಯಕ್ಕೆ ತಕ್ಕಂಗೆ ಅವ್ರವ್ರು ಇದಕ್ಕೆ ಹೊಡಿತಾರೆ. ಇದಕ್ಕೇನು ಸಿದ್ಧಾಂತ ಇಲ್ಲ, ಏನಿಲ್ಲ. ಹೀಗಾಗಿ ನಮ್ಮಂಥವ್ರು ಒಂದು ಐಡಿಯಾಲಜಿ, ಒಂದು ಸಿದ್ಧಾಂತ, ಒಂದು ಮೌಲ್ಯಾಧಾರಿತ ವಿಚಾರ ಇಟ್ಕೊಂಡು ಹೋಗೋರು ಭಾಳ ತೊಂದರೆ ಆಗ್ತದೆ. ಓಹೋ, ಇಷ್ಟೆಲ್ಲ ಸುತ್ತಮುತ್ತಲ ತೊಂದರೆ ಆಗ್ತಾವಂತೀರಿ ನೀವು. ಒಳ್ಳೆ ಸರ್. ಈಗ ಡೆಲಿಗೇಷನ್ ಫಾರ್ಮ್ಗಳನ್ನೆಲ್ಲ ಶಾಸಕರ ಕಡೆ ಅವರು ತೆಗೆದುಕೊಂಡ್ರಿ ಸರ್ ಅವರು. ಓಕೆ, ನಿಮ್ಮ ಪರವಾಗಿಯೂ ಕೆಲವು ಇರ್ಬೋದಲ್ಲ ಸರ್? PKPS ಎಷ್ಟು ಅದಾವು? ನೀವು ಡೆಲಿಗೇಷನ್ ಫಾರ್ಮ್ ಎಷ್ಟು ಕಲೆಕ್ಟ್ ಮಾಡ್ಕೊಂಡ್ರಿ, ಅವ್ರು ಎಷ್ಟು ಕಲೆಕ್ಟ್ ಮಾಡ್ಕೊಂಡ್ರು? ಈ ಸಾಧ್ಯತೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಒಂದು ಡೆಲಿಗೇಷನ್ ಫಾರ್ಮನ್ನು ನಾವು ನೇರವಾಗಿ PKPS ಸೆಕ್ರೆಟ್ರಿ ಕೊಡಬೇಕು. ಸೆಕ್ರೆಟ್ರಿ ತೊಗೊಂಡೋಗಿ ತನ್ನ ಬೋರ್ಡ್ ಮೀಟಿಂಗ್ ಕರಿಬೇಕು. 7 ದಿನ ಟೈಮ್ ಕೊಟ್ಟು ಆ ಬೋರ್ಡ್ ಡೈರೆಕ್ಟ್ರುಗಳೆಲ್ಲ ಬಂದು ಚರ್ಚೆ ಮಾಡಿ DCC ಬ್ಯಾಂಕಿಗೆ ನಮ್ಮ ಪ್ರತಿನಿಧಿಯಾಗಿ ಯಾರು ಹೋಗ್ಬೇಕಂತೇಳಿ ಆ ಡೆಲಿಗೇಷನ್ ಫಾರ್ಮಲ್ಲಿ ತುಂಬಿ ಅದನ್ನು ತಂದು ಅವ್ರು ಮತ್ತೆ DCC ಬ್ಯಾಂಕಿಗೆ ಕೊಡಬೇಕು. ಆದರೆ ಇಲ್ಲಿ ಏನಾಗಿದೆ, ಆ ಎಲ್ಲ DCC ಬ್ಯಾಂಕಿನ ಡೆಲಿಗೇಷನ್ ಫಾರ್ಮ್ಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡ್ರು. ನಾವು ಆ ಪ್ರಯತ್ನ ಮಾಡಲಿಲ್ಲ. ಅಂದರೆ ಅವ್ರ ಹಕ್ಕದು. ಯಾರು ಸೊಸೈಟಿ PKPS ಡೈರೆಕ್ಟರ್ ಆಗ್ಯಾರ ಅವ್ರು ನಿರ್ಣಯ ಮಾಡಬೇಕಾದಂಥ ಅವ್ರ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ. ಹೀಗಾಗಿ ಯಾವುದೇ ಡೆಲಿಗೇಷನ್ ಫಾರ್ಮನ್ನು ನಾವು ಕಲೆಕ್ಟ್ ಮಾಡಿಲ್ಲ, ನಂಬರ್ 1. ನಂಬರ್ 2, ಡೆಲಿಗೇಷನ್ ಫಾರ್ಮ್ ಅವ್ರು ತೊಗೊಂಡ್ರು, ಕೆಲವು ಜನ ತೊಗೋಕ್ಕೂ ಆಗಿರಲಿಲ್ಲ. ಮತ್ತು ಅಲ್ಲಿ ಪಟ್ಟಿ ಹೆಂಗೆ ಮಾಡಿದರು ಅಂತಂದ್ರೆ, ವೋಟಿಂಗ್ ಆ 12 ಮಂದಿ ಒಳಗೆ ನಿರ್ಣಯ ಅವ್ರು ಮಾಡೋಂಗಿಲ್ಲ.
PKPSನ ನಿರ್ದೇಶಕರು ನಿರ್ಣಯ ಮಾಡಿಲ್ಲ, ಹಾಂ ಹಾಂ ಇವರೇ ನಿರ್ಣಯ ಮಾಡಿ ಇಂಥವರೇ ಓಟ್ ಹಾಕಕ್ಕೆ ಹೋಗ್ಬೇಕಂತ ಹೇಳಿದರು. ಅದು ಕೂಡ ಅವ್ರ ಹಕ್ಕುಚ್ಯುತಿ ಆಗುತ್ತೆ. ನಿರ್ದೇಶಕರು ಪಾಪ ಅವರಿಗೆ ಶಕ್ತಿ ಇಲ್ಲ ಅಂಥೇಳಿ ಅಥವಾ ಮಾತಾಡೋಕ್ಕಾಗಿಲ್ಲ ಅಂತಂದ್ರೆ ಅವ್ರ ಹಕ್ಕುಚ್ಯುತಿ ಅದು. ಹೀಗಾಗಿ ಇದು ಒಳ್ಳೆ ಅಂದರೆ ನಿರ್ಣಯ ಅಲ್ಲಿದು, ಒಳ್ಳೆಯ ಬೆಳವಣಿಗೆ ಅಲ್ಲ ಕೋಆಪರೇಟಿವ್ ಕ್ಷೇತ್ರದಾಗ. ನಾನಂತೂ ಒಬ್ಬರ ಡೆಲಿಗೇಷನ್ ಫಾರ್ಮು ನನ್ನ ಕಡೆ ತಂದು ಕೊಡ್ರಿ ಅಂತ ಹೇಳುವಂಥ ಪ್ರಯತ್ನ ಮಾಡಿಲ್ಲ. ಮತ್ತು ಅವರು ಯಾರನ್ನ ಮತದಾರರಾಗಿ ಆಯ್ಕೆ ಮಾಡ್ತಾರೆ ಆ ಮತದಾರರು ವಿವೇಚನೆಯಿಂದ ಬಂದು ಓಟ್ ಹಾಕ್ಬೇಕಾಗ್ತದೆ. ಅವಕಾಶ ಡೆಲಿಗೇಷನ್ ಫಾರ್ಮ್ ಹೋದ ಕೂಡಲೇ ಒಂದು ವೋಟರ್ ಲಿಸ್ಟ್ ರೆಡಿ ಆಕೈತಿ. ಆ ಡೆಲಿಗೇಷನ್ ಫಾರ್ಮ್ನಾಗ ಯಾರ ಹೆಸರು ಇರಲ್ಲ ಅವ್ರದ್ದು ವೋಟರ್ ಲಿಸ್ಟ್ನಾಗ ಹೆಸರು ಇರ್ತೈತಿ, ಅವ್ರು ಬಂದು ವೋಟ್ ಹಾಕಬೇಕು ಅಂತ ರೂಲ್ಸ್. ಇದು ರೂಲ್ಸ್ ಇದೆ. ನೀವು ಮತದಾರರ ಪಟ್ಟಿನ ನೀವೇ ನಿರ್ಣಯ ಮಾಡಿದ ಮೇಲೆ ಚುನಾವಣೆ ರಿಸಲ್ಟು ನೀವೇ ನಿರ್ಣಯ ಮಾಡಿದಂಗಲ್ಲ. ಹಾಂ, ಸೊ ಹಿಂಗೆ ಯಾರು ಓಟ್ ಹಾಕಕ್ಕೆ ಬರ್ಬೇಕು ಅನ್ನೋದನ್ನು ನಿರ್ಣಯ ನೀವು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಆಟೋಮೆಟಿಕ್ ಚುನಾವಣೆ ನಿರ್ಣಯ ನೀವೇ ಮಾಡಿದಂಗೆ. ಬಟ್ ಇದು ಈ ಪದ್ಧತಿ ಮೊದಲಿಂದ ಹಿಂಗೆ ಬಂದೈತೆ ಅನ್ನೋರ್ಲ ಇದು ಇಲ್ಲ, ಕೊಡಬಾರದು ಹಂಗೆ. ಇದು ಪದ್ಧತಿ ಅಲ್ಲ, ಎಲ್ಲ ಕಡೆನೂ ಇದು ಇಲ್ಲ. ಕೆಲವು ಕಡೆ ಎಲ್ಲೆಲ್ಲಿ ಬಲಿಷ್ಠರದಾರ, ಇದು ಒಂದೇ ಕಡೆ ಅಂತೂ ಹೇಳೋದಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಬಲಿಷ್ಠರದಾರ ಈ ಥರದ ದುರುಪಯೋಗವನ್ನು ಅವ್ರು ಮಾಡ್ಕೋತಾರೆ. ಅದ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅದು ಒಳ್ಳೇದಲ್ಲದು. ಮದೇಳಿ ಗ್ರಾಮದಾಗ ಡೆಲಿಗೇಷನ್ ಫಾರ್ಮ್ ಸಲುವಾಗಿ ಇದರಿಂದನ ಹುಕ್ಕೇರಿ ತಾಲೂಕಿನೊಳಗೂ ಕೂಡ ಹೊಡೆದಾಟ ಆಗಿದಾವ, ಇದರಿಂದನ ಕಿತ್ತೂರು ಮತಕ್ಷೇತ್ರದಾಗೂ ಹೊಡೆದಾಟ ಆಗಿದಾವ, ಇದರಿಂದನ ಅನೇಕ ಬೇರೆ ಬೇರೆ ತಾಲೂಕಿನಾಗ ಬಡದಾಟ ಆಗಿದಾವೆ. ಆದರೆ ಸಹಕಾರಿ ಕ್ಷೇತ್ರದಾಗ ಈ ರೀತಿ ಆಗುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈ 100 ವರ್ಷದ ಇತಿಹಾಸದೊಳಗೆ ಈ ರೀತಿ ಬೆಳವಣಿಗೆಗಳು ಭಾಳ ಹೆಚ್ಚಿಗೆ ಬರ್ತಾ ಇದ್ದಾವೆ. ಅದು ಆಗಬಾರ್ದು. ಒಳ್ಳೆ ಸರ್. ಕೆಲವು ದಿನಗಳ ಹಿಂದೆ JB ಮೀಟಿಂಗ್ ಆದ ಸರ್, DCC ಬ್ಯಾಂಕಿಂದ ಮೀಟಿಂಗ್ ಆದ ಬೆಳಗಾವ್ದಾಗ ಸರ್. ಆ ಮೀಟಿಂಗ್ನಾಗ ಹಲವಾರು ಜನ ಪ್ರಶ್ನೆಗಳು ಕೇಳಿದ್ರು, ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂಗೆ ಕೇಳಿದರು. ಅದಕ್ಕೆ ಉತ್ತರನೂ ಕೊಟ್ಟರು, ಅವ್ರು ಸ್ಯಾಟಿಸ್ಫೈಡ್ ಆದರೂ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದರೆ ಆ ಮೀಟಿಂಗ್ನಾಗ ಇದ್ರ ಬಗ್ಗೆ ಮಾತಾಡ್ತಾ ಅಂದರೆ ಅರಭಾವಿ ಶಾಸಕರಾದಂಥ ಒಂದು ಬೆಳಗಾವಿ ಹಾಲು ಒಕ್ಕೂಟ ಅಧ್ಯಕ್ಷರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದರು. ಏನಂದ್ರೆ DCC ಬ್ಯಾಂಕ್ ಅಧ್ಯಕ್ಷನ ಆಡಳಿತ ಮಂಡಳಿ ಅವ್ರ ನೇತೃತ್ವದಾಗ ಐತಿ, ಬಿಹೈಂಡ್ ಸೀನ್ ಅವರೇ ಇದ್ದಾರೆ ಎಲ್ಲ ಕಡೆ. ಅವ್ರೇನು ಹೇಳಿದ್ರಂದ್ರೆ ರಾಜ್ಯದೊಳಗೆ ಅತಿ ಹೆಚ್ಚು ಲೋನನ್ನು ರೈತರಿಗೆ ಕೊಟ್ಟಿದ್ದು ಯಾವ್ದಾರು ಬ್ಯಾಂಕ್ ಇದ್ರೆ ನಮ್ಮದ ಬ್ಯಾಂಕ್. ಯಾವುದಾ? DCC ಬ್ಯಾಂಕ್. ಏನು ರೀ ನೆರೆ ಅಂದ್ರೆ ದಕ್ಷಿಣ ಕನ್ನಡ ಇರ್ಬೋದು, ದಕ್ಷಿಣ ಕರ್ನಾಟಕದ ಬ್ಯಾಂಕ್ಗಳಿರ್ಬೋದು, ಅವರೆಲ್ಲ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಲೋನ್ ಕೊಟ್ಟಿದ್ದಾರೆ ವಿನಃ ನಾವು ಕೊಟ್ಟಿದ್ರೆ ನಮಗೆ ಲಾಭ ಭಾಳ ಬರ್ತಿತ್ತು. ಬಟ್ ರೈತರ ಹಿತಾಸಕ್ತಿ ನೋಡ್ಕೊಂಡು ನಾವು ಲೋನ್ ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಅಂದ್ರೆ ಸರ್, ಈ ಬಗ್ಗೆ ತಾವೇನು ಹೇಳ್ತೀರಿ? ಒಂದು, ಬೆಳಗಾವಿ ಜಿಲ್ಲೆ ಭೌಗೋಳಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಜಿಲ್ಲೆ ಅದು. ಇಲ್ಲಿ ಕೃಷಿ ಕ್ಷೇತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಹೀಗಾಗಿ ಸಹಜವಾಗಿ ಅದು ಯಾರದೇ ಇದಿಲ್ಲದ ಅಲ್ಲಿ ನಾವು ಕೊಡಲೇಬೇಕಾಗ್ತದೆ. ಅಲ್ಲಿ 14 ಲಕ್ಷ ರೈತರು ಇದರ ಲಾಭ ಪಡ್ಕೊಂಡಿದ್ದಾರೆ. 3 ಜಿಲ್ಲೆ ಆಗುವಂಥ ದೊಡ್ಡ ಜಿಲ್ಲೆ ಅದು. ಹೀಗಾಗಿ ಸಹಜವಾಗಿ ಅದರದ ರೈತರ ಸಂಖ್ಯೆ ಇಲ್ಲಿ ಜಾಸ್ತಿನೇ ಆಗ್ತದೆ, ನಂಬರ್ 1. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಏನು ಉದಾಹರಣೆ ಹೇಳ್ತಾರಲ್ಲ, ಆ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಫಿಶ್ರಿ ಅದ, ಅಂದರೆ ಮೀನುಗಾರಿಕೆ ಅದ. ಮೀನುಗಾರಿಕೆನೂ ಕೃಷಿಯ ಒಂದು ಭಾಗ ಅದ. ಹೀಗಾಗಿ ಅದನ್ನು ಕೃಷಿ ಅಂತ ಅವ್ರು ಪರಿಗಣನೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಆ ರೀತಿಯಾದಂಥ ಲೋನ್ಗಳನ್ನು ಕೊಟ್ಟಿರಬೇಕು. ಮತ್ತು ಇಡೀ ಕರ್ನಾಟಕದೊಳಗೆ ಉಳಿದಂಥವು ಸಣ್ಣ ಸಣ್ಣ ಜಿಲ್ಲೆ ಅದಾವ. ಕೃಷಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದು ಅದು ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ. ಹೀಗಾಗಿ ಸಹಜವಾಗಿ ಅದರದ್ದು ಲಾಭ ಸಿಗ್ತದೆ. ನಾನು ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನೀವು ಹೇಳ್ತಾ ಇದ್ದೀರಿ ಕ್ಯಾಪಬಲ್ ಚೇರ್ಮನ್ ಮಾಡಿದ್ರೆ ಅವರೇ ಹೇಳ್ತಾರಲ್ಲ, ನೀವು ಹೇಳಬೇಕಾದಂಥ ಅಗತ್ಯ ಏನದ? ಜನ ನಿಮಗೆ ಘಟಪ್ರಭಾ ಸಹಕಾರಿ ಕಾರ್ಖಾನೆಗೆ ನಿಮ್ಮ ನೇತೃತ್ವದೊಳಗೆ 1991 ನಿಮ್ಗೆ ಆಯ್ಕೆ ಮಾಡಿದ್ರಿ. ನೀವು ಬಿಟ್ಟು ಇನ್ನೊಬ್ರನ್ನ ಯಾರನ್ನೋ ಚೇರ್ಮನ್ ಮಾಡಿದ್ರಿ. ಈಗೂ ಕೂಡ ಬೇರೆದವ್ರ ಚೇರ್ಮನ್ಶಿಪ್ದಾಗ ನಡೀತದ, ನಿಮ್ಮ ನೇತೃತ್ವದಾಗ ಹಾಕಿಲ್ಲದ. ನೀವು ಎಲ್ಲಿ ನೇತೃತ್ವ ವಹಿಸ್ತೀರಿ ಅಲ್ಲಿ ನಿಮ್ಗೆ ಹೇಳೋಕ್ಕಾಗ್ತದ. ನೀವು ಇನ್ನೊಬ್ರನ್ನ ಮಾಡಿ ಸೀಟ್ನ್ಯಾಗ ಹಿಂದೆ ಕುಂತು ನಾವು ಅಂತ ಹೇಳೋದಂದ್ರೆ ಹಾಗಿದ್ರೆ ನೀವು ವೀಕ್ ಚೇರ್ಮನ್ ಮಾಡಿದಿರಿ ಅಂತ ಅರ್ಥ ಆಕೈತಿ. ಇದು ವ್ಯವಸ್ಥೆ ಆಗಬಾರ್ದಲ್ಲ. ಯಾವುದೇ ಸಂಸ್ಥೆಯನ್ನು ಮುಂದೆ ನಡೆಸ್ಕೊಂಡು ಹೋಗೋರು ಸ್ಟ್ರಾಂಗ್ ಆದಂಥ ಅಧ್ಯಕ್ಷರು ಇರಬೇಕು. ನಿಮಗೆ ಸ್ಟ್ರಾಂಗ್ ಆದಂಥ ಡೈರೆಕ್ಟ್ರು ಬೇಡ, ಸ್ಟ್ರಾಂಗ್ ಆದಂಥ ಅಧ್ಯಕ್ಷರು ಬೇಡ ಅಂತ ಸಹಜ ಪ್ರಕ್ರಿಯೆ ಇದು ಗೊತ್ತಾಗತ್ತಲ್ಲ ಎಲ್ಲರಿಗೂ. ಅಂದರೆ ಸ್ಟ್ರಾಂಗ್ ಇದು ಅಧ್ಯಕ್ಷನ ನೇಮಕ ಮಾಡಿರಿ, ಅವರೇ ಹೇಳಲಿ, ನೀವು ಯಾಕೆ ಹೇಳ್ತೀರಿ ಅಂತೀರಿ ನೀವು? ಹೌದು, ಸಹಜ ಅಲ್ಲ ಅದು. ಒಳ್ಳೆ ಸ್ಟ್ರಾಂಗ್ ಇರುವಂಥ ಅಧ್ಯಕ್ಷರನ್ನ ಆಯ್ಕೆ ಮಾಡಿದರೆ ಅವ್ನು ನಡ್ಸ್ಕೊಂಡು ಹೋಗ್ತಾನೆ, ಹೇಳ್ತಾನೆ. ಅದು ಯಾಕೆ ಆಗ್ತಾಯಿಲ್ಲ ಸಹಕಾರಿ ಕ್ಷೇತ್ರದೊಳಗೆ? ಒಳ್ಳೇದು ಸರ್. ಇನ್ನು ಮುಂದೇನು ಸರ್?
ಇಲ್ಲ ನೋಡೋಣ. 4 ತಿಂಗಳದಿಂದ ಏನು ಚುನಾವಣೆ ನಡೆದದ ನನಗೆ ಅದು ಸರಿ ಅನಿಸಿಲ್ಲ. ಅಂದ್ರೆ ಮತದಾರರ ಪಟ್ಟಿ ಆಗೋಕ್ಕಿಂತ ಮುಂಚೆನೇ ನಾವು 12 ಸೀಟುಗಳನ್ನು ಗೆಲ್ತೀವಿ, ನಾವು DCC ಬ್ಯಾಂಕ್ ಕಬ್ಜಾ ತೊಗೋತೀವಿ ಅನ್ನುವಂಥದ್ದು ಏನದಲ್ಲ, ಇದು ಎಲ್ಲೋ ಒಂದು ಕಡೆ ಮತದಾರರ ಮೇಲೆ ಒಂದು ಒತ್ತಡ ಹಾಕಿ ಬರ್ತಾರೇನೋ ಅನ್ನುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ನಾನು ಬೇರೆ ಬೇರೆ ಕೆಲಸದ ನಿಮಿತ್ತ ಮಗ್ನ ಆಗಿರೋದ್ರಿಂದ ನಾನು ವಿಶೇಷವಾಗಿ ಅದರಲ್ಲಿ ಗಮನ ಹರಿಸಿಲ್ಲ. ಬಹುಶಃ ಮುಂದಿನ 26ನೇ ತಾರೀಕಿನ ದಿನ ಮತದಾರರ ಪಟ್ಟಿ ಹೊರಗೆ ಬರ್ತದೆ. ಮತದಾರರು ಆ ಸಂಸ್ಥೆಯವರು ನಿರ್ಮಾಣ ಮಾಡಿಲ್ಲ, ಅವರೇ ಆಯ್ಕೆ ಮಾಡಿದಂಥ ಮತದಾರರ ಪಟ್ಟಿ ಬಂದರೂ ಕೂಡ ಒಂದು ಸಲ ಎಲ್ಲರನ್ನೂ ಕೇಳ್ತೀನಿ. ಕೇಳಿ ಅವರೆಲ್ಲರೂ ಇಲ್ಲ ಯೋಗ್ಯದ ನೀವು ನಿಲ್ರಿ ಅಂದ್ರೆ ನಿಲ್ಲುವಂಥ ಯೋಚನೆ ಮಾಡೋಣ. ಇಲ್ಲ ಯಾರು ನಿಲ್ತಾನಂದ್ರೆ ಅವ್ರಿಗೆ ಸಪೋರ್ಟ್ ಕೊಡೋಣ. ನಾವೇ ನಿಲ್ಬೇಕಂತೂ ಇಲ್ಲ, ಬೇರೆದವ್ರು ನಿಲ್ಲಬಾರ್ದು ಅಂತೂ ನಾನು ಹೇಳೋದಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಯಾವುದೇ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಸರ್ ಅಲ್ಲ ಅದನ್ನ ನಾನು ಹೇಳ್ತೇನಲ್ಲ, ನೀವು ಅದನ್ನು ಭಾಳ ದೊಡ್ಡ ಖರ್ಚಿನ ವ್ಯವಸ್ಥೆಗೆ ತಂದಿಟ್ರೆ ಉಳಿದವ್ರು ಯಾರೂ ಅಲ್ಲಿ ಬರಲೇಬಾರ್ದು ಅನ್ನುವಂಥ ಉದ್ದೇಶದಿಂದ ತಂದಿಟ್ಟಂಗಲ್ಲ. ಜನಸಾಮಾನ್ಯರು, ರೈತರು ಸ್ಪರ್ಧೆನ ಮಾಡಬಾರ್ದು, ಒಳ್ಳೆಯ ವಿಚಾರ ಇದ್ದವರು ಬ್ಯಾಂಕ್ನಾಗ ಬರಲೇಬಾರ್ದು ಅನ್ನುವಂಥ ವಿಚಾರಕ್ಕೆ ಬಂದಂಗೆ ಆಯ್ತದು. ಹೀಗಾಗಿ ಜನರಿಗೂ ಕೂಡ ಒಂದು ಅವೇರ್ನೆಸ್ ಮಾಡಬೇಕಾಗಿದೆ. ಯಾರು PKPSನಿಂದ ನಿರ್ದೇಶಕರಾಗಿದ್ದಾರೆ, ಠರಾವುಗಳನ್ನು ತೊಗೊಂಡಾರ, ಅವರಿಗೂ ಕೂಡ ಇದನ್ನು ಅವೇರ್ನೆಸ್ ಮೂಡಿ, ಇದು ಶತಮಾನ ಕಂಡಂಥ ಬ್ಯಾಂಕಪ್ಪ, ಇದು ರೈತರಿಗೆ ಕಟ್ಟಿದಂಥ ಬ್ಯಾಂಕ, ಇದ್ರೊಳಗೆ ಏನಾದರೂ ದೊಡ್ಡ ಪ್ರಮಾಣ ಖರ್ಚು ಮಾಡಿ ಡೈರೆಕ್ಟ್ರುಗಳು ಆಯ್ಕೆಯಾಗಿ ಬಂದ್ರೆ ಅಂತಂದ್ರೆ ಇಷ್ಟು ದುಡ್ಡು ಖರ್ಚು ಮಾಡಿ ಆಯ್ಕೆಯಾಗಿ ಬಂದಂಥ ಡೈರೆಕ್ಟರ ಮುಂದೆ ಏನು ಮಾಡ್ಬೋದು ಅನ್ನೋದು ಒಂದು ಪ್ರಶ್ನೆ ಅದ. ಹೀಗಾಗಿ ಇದನ್ನು ಈ ಸಹಕಾರಿ ಕ್ಷೇತ್ರಕ್ಕೆ ಕೆಡಿಸುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಅದ. ನೋಡೋಣ, ಚರ್ಚೆ ಮಾಡೋಣ. ಒಂದು ಕೊನೆ ಪ್ರಶ್ನೆ ಸರ್, ಎಲ್ಲ PKPSದವ್ರಿಗೆ ಆಮೇಲೆ ಅದರ್ಸ್ದವ್ರಿಗೆ ದುಡ್ಡೇನು ಕೊಟ್ಟದಲ್ಲ ಓಟ್ ಹಾಕಕ್ಕೆ 5 ಲಕ್ಷ ಅಂತೇನು ಕೊಟ್ಟಾರ ಸುದ್ದಿ ರೀ. ಯಾಕಂದರೆ ಹುಕ್ಕೇರಿಯಲ್ಲಿ PKPS ನೋಡಿದಾಗ ಸೋಷಿಯಲ್ ಮೀಡ್ಯಾದಾಗ ಬರ್ತಾ ಇರುವಂಥದ್ದು ಸುದ್ದಿ, 5 ಲಕ್ಷ ತೊಗೊಂಡಾರು ಅವು ನಮಗೆ ಸೇವ್ ಮಾಡಬೇಕು ಅಂತೇಳಿ ಲೆಕ್ಕಾಚಾರ. ಇಷ್ಟೆಲ್ಲ 5 ಲಕ್ಷ ಗಂಟ್ಲೆ 10 ಲಕ್ಷ ಗಂಟ್ಲೆ ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ರೆ ಅದನ್ನು ಹೊಳ್ಳಿ ಹೆಂಗೆ ತೊಗೋತಾರೆ ಸರ್? ಹೆಂಗೆ ತೊಗೋತಾರೋ? ಪ್ರಾಮಾಣಿಕವಾಗಿ ಆಡಳಿತ ನಡೆಸಿದ್ರೆ ಅಲ್ಲಿ ಹೊಳ್ಳಿ ತೊಗೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೇನು ಬತ್ತ ಅದ, ಅವ್ರೇನು ಬಂದು ಮೀಟಿಂಗ್ ಮಾಡಿ ಹೋಗ್ಬೇಕು, ಅಷ್ಟು ಬಿಟ್ಟರೆ ಎಲ್ಲರೇ ಅಕಸ್ಮಾತ್ ವಸ್ತಿ ಆದ್ರೆ ಅಲ್ಲಿ ಗೆಸ್ಟ್ ಹೌಸ್ ಅದ DCC ಬ್ಯಾಂಕ್ನಾಗ. ಅಕಸ್ಮಾತ್ ಗಾಡಿ ಏನರ ಅವಶ್ಯಕತೆ ಬಿದ್ದರೆ ವೆಹಿಕಲ್ ಕೊಡ್ತಾರೆ. ಡೈರೆಕ್ಟ್ರ್ ಕೊಡಬಾರ್ದು, ಆದರೂ ಒಂದು ಸ್ವಲ್ಪ ವೆಹಿಕಲ್ ಅಲ್ಲೇ ಕೊಡ್ತಾರೆ. ಆಮೇಲೆ ಭತ್ತ ಅದ. ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ. ಮತ್ತಿದು ಇಷ್ಟು ದುಡ್ಡು ಖರ್ಚು ಮಾಡಿದ ಮೇಲೆ ಮನುಷ್ಯ ಸಹಜವಾಗಿ ಅದನ್ನು ದುಡ್ಡು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ಬಟ್ ರಾಜಕೀಯ ಕ್ಷೇತ್ರ ಅಲ್ಲಿಗೆ ಬಂದು ಕುಂತದ. ನೋಡೋಣ ಜನ ಏನು ತೀರ್ಮಾನ ತೊಗೋತಾರೆ ಮುಂದಿನ ದಿವಸದಾಗ. ಪ್ರಜ್ಞಾವಂತ ಜನರಿಗೆ ಇದನ್ನು ಅವೇರ್ನೆಸ್ ಮಾಡೋದು ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಅದನ್ನು ಜನ ಹೆಂಗೆ ಸ್ವೀಕಾರ ಮಾಡ್ತಾರೆ ಅದ್ರ ಮೇಗಿಂದ ಮುಂದಿನ ತೀರ್ಮಾನ ಆಗ್ತದೆ. ಒಳ್ಳೆ ಸರ್, ನಮ್ಮ ದ್ರಾವಿಡ ಭಾರತ ವಾಹಿನಿ ಜೊತೆ ಮಾತುಕತೆ ಆಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಎಸ್, ಥ್ಯಾಂಕ್ ಯು.